ಶ್ರೀರಾಮ ದೇವರನ್ನ ಹೃದಯದಲ್ಲಿ ಸ್ಥಾಪಿಸಿಕೊಳ್ಳುತ್ತಾ ಪೂಜ್ಯ ಮಾತಾಜಿಯವರಾಗಿರ್ತಕ್ಕಂಥ ರಾಜೇಶ್ವರಕ್ಕನವರ ಪಾದಾರವಿಂದಗಳಿಗೆ ವಂದಿಸುತ್ತಾ ಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ವಂದಿಸುತ್ತಾ ಆತ್ಮೀಯ ಸಾಧಕಿಯರೇ, ನಾವು ರಾಜೇಶ್ವರಕ್ಕನವರು ಬರೆದಿರ್ತಕ್ಕಂತಹ ವಾಸವಿ ದೇವಿ ದರ್ಶನಂ ಗ್ರಂಥದ ಒಂದು ಚಿಂತನೆಯನ್ನ ಮಾಡಿದೀವಿ. ಪೂರ್ಣವಾಗಿ ಚರಿತ್ರೆಯನ್ನ ಸಹಸ್ರನಾಮದ ಚಿಂತನೆಯನ್ನು ಸಹ ಮಾಡ್ತಾ ಬಂದಿದೀವಿ. ಈ ದಿನ ಮೋಸ್ಟ್ಲಿ ಮುಕ್ತಾಯಗೊಳ್ಳುತ್ತೆ ಅಂತ ಅನ್ಸುತ್ತೆ. ರಾಜೇಶ್ವರಕ್ಕನವರೇ ನಮ್ಮೊಳಗಿದ್ದು ಇದನ್ನ ನುಡಿಸಿ ನಮ್ಮನ್ನ ಸನ್ಮಾರ್ಗದಲ್ಲಿ ಕೊಂಡೊಯ್ತಾ ಇದ್ದಾರೆ. ಅವರಿಗೆ, ಅವರ ಪಾದ ಪದ್ಮಗಳಿಗೆ, ಚರಣಗಳಿಗೆ ಅನಂತ ಅನಂತ ಕೋಟಿ ನಮನಗಳನ್ನ ನಮಿಸುತ್ತಾ ಈ ಚಿಂತನೆಯನ್ನ ಪ್ರಾರಂಭಿಸೋಣ. ನಾವು 231 ತನಕ ಚಿಂತನೆ ಮಾಡಿದ್ದು. 232ರಲ್ಲಿ ಹೇಳ್ತಾ ಇದ್ದಾರೆ, ಸಮಸ್ತೋಪನಿಷತ್ಸಾರ ಸಮಾಧ್ಯಾವಸ್ಥಾಂತರ್ಗತ ಸಂಕಲ್ಪಯುತ ಯೋಗ ವಿತ್ತಮ ಧ್ಯಾನಾವಸ್ಥಾ ಪ್ರಕಟಿತ. ಅಂದ್ರೆ ಒಂದಲ್ಲ, ಏನು ಉಪನಿಷತ್ತುಗಳು ಇದಾವೆ, ಎಲ್ಲಾ ಸಮಸ್ತ ಉಪನಿಷತ್ತುಗಳ ಸಾರವನ್ನು ಸಹ ಬ್ರಹ್ಮತತ್ವ ರೂಪಿಣಿಯಾಗಿರ್ತಕ್ಕಂಥವಳು ದೇವಿ ಸಮಾಧಿ ಎಂಬ ಅವಸ್ಥೆಯೊಳಗಿರುವಳು. ಈ ಒಂದು ಉಪನಿಷತ್ತುಗಳ ಸಾರವನ್ನೆಲ್ಲ ಮಾಡ್ತಾ ಇದ್ರೆ, ಆ ಗ್ರಂಥದ ಚಿಂತನೆಯನ್ನ ಮಾಡ್ತಾ ಇದ್ದಾಗ ಅದನ್ನ ಸಮಾಧಿ ಎಂಬ ಸ್ಥಿತಿಯಲ್ಲಿ ಅವಳಿದ್ದು ಅದನ್ನ ಆನಂದಿಸ್ತಾ ಇರ್ತಾಳೆ. ಆ ಒಂದು ಉಪನಿಷತ್ತಿನ ಸಾರವನ್ನು ಬಲ್ಲವಳು ದೇವಿ. ಅಂದ್ರೆ ನಾವು ಸಹ ಒಂದು ಸಾರಕ್ಕೆ ಹೋಗ್ಬೇಕು. ಸಂಕಲ್ಪ ಮಾಡಿದ ಯೋಗ ಶ್ರೇಷ್ಠರಿಗೆ ಧ್ಯಾನಾವಸ್ಥೆಯಲ್ಲಿ ಪ್ರಕಟವಾಗುವವಳು ಆಗಿರುವಳು. ಯಾರು ಸಂಕಲ್ಪ ಮಾಡಿರ್ತಾರೆ ಯೋಗಿ ಶ್ರೇಷ್ಠರು, ದೇವಿಯೇ ಬೇಕು ಅಂತ ಧ್ಯಾನಾವಸ್ಥೆಯಲ್ಲಿ ಪ್ರಕಟವಾಗುವವಳು ಅಂದ್ರೆ ದರ್ಶನವನ್ನ ನೀಡ್ತಾಳೆ. ಪ್ರಕಟವಾಗಿ ಅವರಿಗೆ ಉತ್ತೇಜನವನ್ನ ನೀಡುತ್ತಾ, ತೇಜಸ್ಸನ್ನ ಕೊಡ್ತಾ, ಅವರ ಧ್ಯಾನ ಸಾಧನೆಯಲ್ಲಿ ಯಾವ ಒಂದು ವಿಕಲ್ಪಗಳು ಚಂಚಲತೆ ಬರದೇ ರೀತಿಯಲ್ಲಿ ಪೂರ್ಣವಾಗಿ ದೇವಿಯು ಆ ಪ್ರಕಟನಗೊಂಡು ಆ ಧ್ಯಾನಾವಸ್ಥೆಯಲ್ಲಿ ಯೋಗ ಶ್ರೇಷ್ಠರಿಗೆ ಸನ್ಮಾರ್ಗದಲ್ಲಿ ನಡೆಸ್ತಕ್ಕಂಥವಳು ದೇವಿ. ಅದಕ್ಕೆ ನಾವು ಪೂರ್ಣವಾಗಿ ಭಗವಂತನನ್ನ ನಂಬಬೇಕು, ಆ ದೇವಿಯನ್ನ ಆರಾಧಿಸಬೇಕು. ಎಲ್ಲವೂ ನಿನ್ನದೇ ಅಂತ ಹೇಳಿದಾಗ ಆ ದೇವಿ ಖಂಡಿತ ನಮಗೆ ಕರುಣಿಸ್ತಾಳೆ, ಅನುಗ್ರಹಿಸ್ತಾಳೆ, ನಮ್ಮನ್ನ ಸನ್ಮಾರ್ಗದಲ್ಲಿ ನಡೆಸ್ತಾಳೆ. ನಾವು ಭ್ರಮೆ ಲೋಕವನ್ನ ಬಿಟ್ಟು ಪೂರ್ಣವಾದ ಆ ಒಂದು ನಿಷ್ಠೆಯಿಂದ ಭಗವಂತನನ್ನೇ ನಂಬಿದ್ದೆ ಆದ್ರೆ ನಾವೇನ್ ಮಾಡ್ತೀವಿ, ಕಷ್ಟ ಬಂದಾಗ ನಂಬ್ತೀವಿ, ಸುಖ ಬಂದಾಗ ಅಯ್ಯೋ ನಾವೇ ಮಾಡುದು ಅಂತ ಹೇಳ್ತೀವಿ. ಈ ರೀತಿ ಆಗೋದಿಲ್ಲ. ಯೋಗನಿಷ್ಠ ಅದಕ್ಕೆ ಹೇಳ್ತಾರದವರು, ಯೋಗಿ ಶ್ರೇಷ್ಠರಿಗೆ ಅವ್ರು ಎಲ್ಲವನ್ನ ಬಿಟ್ಟು ಪ್ರಪಂಚ ನಿತ್ಯ ಪರಮಾತ್ಮ ಸತ್ಯನ ಪೂರ್ಣ ಅರಿವನ್ನ ತಗೊಂಡು ಅವ್ರು ಯೋಗಿ ಶ್ರೇಷ್ಠರಾಗೋಗಿರ್ತಾರೆ. ಅಂತವ್ರಿಗೆ ಏನ್ ಮಾಡ್ತಾಳೆ ದೇವಿ, ಪೂರ್ಣವಾಗಿ ಧ್ಯಾನಾವಸ್ಥೆಯಲ್ಲಿ ಪ್ರಕಟವಾಗುವಳು. 233ರಲ್ಲಿ ಹೇಳ್ತಾ ಇದ್ದಾರೆ, ಆಗಮ ಶಾಸ್ತ್ರ ಮಹಾವೇತ ಸಗುಣ ಸಾಕಾರ ಪೂಜಿತ ಅನ್ನಮಯ ಕೋಶಾಭಿವ್ಯಕ್ತ ವೈಶ್ವಾನರ ನಿವೇದಿತ. ಅಂದ್ರೆ ಆಗಮ ಶಾಸ್ತ್ರ ದೇವರ ಮೂರ್ತಿ ಮತ್ತು ದೇವಸ್ಥಾನಗಳ ಬಗ್ಗೆ ತಿಳಿಸುವ ಶಾಸ್ತ್ರ. ದೇವರ ಮೂರ್ತಿಗಳು ಯಾಕೆ ಮಾಡ್ತಕ್ಕಂಥದ್ದು, ಶಿಲಾಕಾರದಲ್ಲಿ ದೇವಸ್ಥಾನಗಳೆಲ್ಲ ಯಾತಕ್ಕೆ ಇದಾವೆ, ಇವುಗಳೆಲ್ಲವನ್ನ ಆಳವಾಗಿ ಬಲ್ಲವಳು. ಹೀಗೆ ಈಗ ದೇವರ ಮೂರ್ತಿ ವಿಗ್ರಹ ಇಲ್ಲ ಅಂತಂದ್ರೆ ನೋಡಿ, ನಮ್ಗ ದೇವರ ಫೋಟೋ ನೋಡಿದಾಗ ಬರುವ ಆನಂದ ಖುಷಿಯೇ ಬೇರೆ. ಇನ್ನ ಭಾವಿಸಿಕೊಂಡ ಆ ಶಿಲಾಕಾರ ರೂಪದಲ್ಲಿರ್ತಕ್ಕಂಥವಳನ್ನ ಸಂಕಲ್ಪ ಮಾಡಿ ಮಂತ್ರದಿಂದ ಆವಾಹನೆ ಮಾಡ್ಕೊಂಡಾಗ ಖಂಡಿತವಾಗಿಯೂ ದೇವಿ ಆಹ್ವಾನೆ ಆಗಿರ್ತಾಳೆ. ಇದು ನಮಗೆ ಸಗುಣ ರೂಪದಲ್ಲಿ, ಸಾಕಾರ ರೂಪದಲ್ಲಿ ಬೇಕೇ ಬೇಕು. ಈ ಒಂದು ಶಾಸ್ತ್ರವನ್ನ ದೇವಸ್ಥಾನಗಳು ಯಾಕೆ ಮಾಡಿದರೆ, ದೇವಸ್ಥಾನಗಳು ಮೂಲ ಸ್ವರೂಪವಾಗಿರ್ತಕ್ಕಂಥದ್ದು. ಮನೆಯಲ್ಲಿ ಏನಾದ್ರೂ ಒಂದು ಬೇಡಿಕೆ ಬೇಕು ಅಂತ ಹೇಳಿದ್ರೆ ಮನೆಯ ಯಜಮಾನನನ್ನ ಕೇಳ್ತೀವಿ. ಮನೆಗೆ ಯಜಮಾನ ದೊಡ್ಡವರು, ಆ ಯಜಮಾನ ಹೇಗೋ ಹಾಗೆ ಮನೆಯಲ್ಲಿ ದೇವರದ ಪೂಜೆ, ಹಾಗೆ ದೇವಸ್ಥಾನಗಳಲ್ಲಿ ಮೂಲ ಸ್ಥಾನ ಭಗವಂತ ಅಲ್ಲಿದ್ದೇ ಇರ್ತಾನೆ. ಸದಾ ಕಾಲವೂ ದೇವಿ ನಮಗೆ ಆಹ್ವಾನವನ್ನ ಕೊಡ್ತಾ ಇರ್ತಾಳೆ. ಆ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಪೂರ್ಣ ಬೇಡಿಕೆಗಳು ಅಲ್ಲಿ ಈಡೇರ್ತವೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗೋದೇ ಯಾತಕ್ಕೆ ಅಂದ್ರೆ ಮನಸ್ಸಿನಲ್ಲಿ ಶಾಂತಿ ಪಡೆಯೋದಕ್ಕೋಸ್ಕರ. ಈ ಒಂದು ದೇಹಕ್ಕೆ ಆಯಾಸವಾಗಿರ್ತದೆ, ಮನಸ್ಸು ಯೋಚನೆ ಮಾಡಿ ಮಾಡಿ ದುರ್ಬಲವಾಗಿರ್ತದೆ. ಇವೆರಡನ್ನೂ ಕಳೆದುಕೊಂಡು ಶಾಂತಿ, ಪರಮ ಶಾಂತಿಯನ್ನ ಪಡ್ಕೊಂಡು ಎಲ್ಲ ನೋವುಗಳನ್ನ ಮರೆತುಕೊಂಡು ಆ ಪರಮಾತ್ಮನ ಸಗುಣಾಕಾರ ರೂಪವನ್ನ ಹೃದಯದಲ್ಲಿ ಸ್ಥಾಪಿಸಿಕೊಂಡು ಆನಂದ ಪಡೋದಕ್ಕೋಸ್ಕರವೇ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು. ಹೋಗಿ ನೋಡಿ, ದೇವಸ್ಥಾನಕ್ಕೆ ಹೋದಾಗ ನಾವು ಹೋಗಕ್ ಮುಂಚೆ ನಮ್ಮ ಮನಸ್ಸು ಹೇಗಿರ್ತದೆ, ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಎಷ್ಟು ಮನಸ್ಸು ಪ್ರಶಾಂತವಾಗಿರ್ತದೆ. ಆಮೇಲೆ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಮಾಡಿಸಿ ಮಂಗಳಾರತಿ ತಗೊಂಡು ಆ ಕುಂಕುಮವನ್ನ ಇಟ್ಕೊಂಡ್ ಬರ್ತೀವಲ್ಲ, ಆ ಮುಖದಲ್ಲಿ ನೋಡಿ ಆ ಕುಂಕುಮ ಇಟ್ಕೊಂಡಾಗ ಇನ್ನೆಷ್ಟು ಕಳೆ ಬಂದ್ಬಿಡುತ್ತೆ. ಯಾಕೆ? ಅದು ದೇವರ ಪ್ರಸಾದ, ದೇವಿಯ ಸನ್ನಿಧಿಯಲ್ಲಿ ಇರ್ತಕ್ಕಂಥದ್ದು. ಇವೆಲ್ಲವನ್ನ ನಾವು ಅಬ್ಸರ್ವ್ ಮಾಡಿದಾಗ ಗೊತ್ತಾಗೋಗುತ್ತೆ. ಹೌದಲ್ವಾ, ನಾನು ತುಂಬಾ ಮೇಕಪ್ ಮಾಡ್ಕೊಂಡಾಗ ಚೆನ್ನಾಗ್ ಕಾಣ್ತಿದ್ದೆ ಅಷ್ಟೇ, ಆದ್ರೆ ಇವತ್ತು ಆ ದೇವಸ್ಥಾನಕ್ಕೆ ಹೋಗಿ
ಆ ಕುಂಕುಮನ ಧರಿಸಿ ಮಂಗಳಾರತಿ ತಗೊಂಡ ದೇವಿ ಪ್ರಾರ್ಥನೆಯನ್ನ ಮಾಡಿ ಬಂದ್ಮೇಲೆ ನನ್ನ ಮುಖದ ಛಾಯೆನೆ ಬದಲಾಗಿದೆ. ಅಲ್ಲಿಗೆ ಏನು ಅರ್ಥ? ಆ ದೇವಿ ನಮ್ಮೊಳಗೆ ನೆಲೆಸಿರ್ತಕ್ಕಂಥವಳು, ಪ್ರಕಟಗೊಂಡು ನಮಗೆ ಆನಂದವನ್ನ ನೀಡ್ತಕ್ಕಂಥವಳು ದೇವಿ ಇರ್ತಾರೆ. ಸಗುಣ ರೂಪದಲ್ಲಿ ಇರಲಿ, ಸಾಕಾರ ರೂಪದಲ್ಲಿರಲಿ, ನಾವು ಪೂಜಿಸಲ್ಪಡ್ತಾನೆ ಇರ್ತೀವಿ ಭಗವಂತನನ್ನ. ಅನ್ನಮಯ ಕೋಶವಾಗಿ ಗೋಚರಿಸಿರುವವಳು ನಮ್ಮೊಳಗೆ ಅನ್ನಮಯ ಕೋಶ ಮುಖ್ಯವಾಗಿ ಮೊದಲನೇದಾಗಿ ಪ್ರಾರಂಭ ಬೇಕೇ ಬೇಕು. ಆ ಅನ್ನಮಯ ಕೋಶದಲ್ಲಿ ಏನ್ ಮಾಡ್ತಾಳೆ? ಯಾವಾಗ್ಲೂ ಸಹ ನಾವು ಪ್ರಸಾದವನ್ನ ಸ್ವೀಕರಿಸುವಾಗೆಲ್ಲವೂ ಗೋಚರಿಸುತ್ತಲೆ ಭಗವಂತ ಕೊಟ್ಟಂತಹ ಪ್ರಸಾದ. ಜ್ಞಾನ ವೈರಾಗ್ಯಕ್ಕೆ ಪ್ರಸಾದವಾಗಲಿ ಅಂತ ನಾವು ಅದನ್ನ ಸ್ವೀಕರಿಸ್ಬೇಕು. ಭಗವಂತ ಪ್ರತಿ ಕ್ಷಣವೂ ಕೊಡ್ತಾ ಇರ್ತಕ್ಕಂಥದ್ದು ಅವನೇ. ಈ ಕ್ಷಣಕ್ಕೆ ನೀನು ಪ್ರಸಾದ ಕೊಟ್ಟಿದೀಯಲ್ಲಪ್ಪ, ನಿನಗೆ ಧನ್ಯವಾದ ಅಂತ ಹೇಳಿ ಜ್ಞಾನ ವೈರಾಗ್ಯಕ್ಕೆ ಪ್ರಸಾದವಾಗ್ಲಿ ಅಂತ ನಾವು ಸ್ವೀಕರಿಸ್ಬೇಕು. ವೈಶ್ವಾನರಿಂದ ನಿವೇದನೆಯನ್ನ ಸ್ವೀಕರಿಸುತ್ತಳು. ಸದಾ ವೈಶ್ವಾನರು ಏನು ಕೊಡ್ತಾರೋ ಅದನ್ನ ಪ್ರಸಾದವನ್ನ ದೇವಿ ಸ್ವೀಕರಿಸ್ತಾ ಇರ್ತಾಳೆ. ನಾವು ಭಕ್ತಿ ಶ್ರದ್ಧೆಯಿಂದ ಕೊಟ್ಟಂತಹ ಪ್ರಸಾದವು ಸ್ವೀಕರಿಸಿರ್ತಾಳೆ. ಈಗ ನಾವು ನೋಡ್ಬೋದು, ಹಬ್ಬ ಹುಣ್ಣಿಮೆಗಳಲ್ಲಿ ನಾವು ದೇವರಿಗೆ ನೈವೇದ್ಯವನ್ನ ಇಟ್ಟಾಗ ರುಚಿ ನೋಡಿರೋದಿಲ್ಲ, ಉಪ್ಪು ಖಾರ ಹುಳಿ ಸರಿ ಇದೆ ಅಂತ ಯಾವ್ದು ನೋಡಕ್ ಹೋಗಿರೋದಿಲ್ಲ. ಎಲ್ಲ ಅಡಿಗೆಯನ್ನ ಮಾಡಿ ದೇವರಿಗೆ ಅವತ್ತೆಷ್ಟು ಸಂತೋಷ ಆನಂದವಾಗಿ, ಈಗ ಸಂಕ್ರಾಂತಿ ಹಬ್ಬ ಇನ್ನು ನಿನ್ನೆ ಮೊನ್ನೆ ತಾನೇ ಎಲ್ರು ಮಾಡಿದೀವಿ, ಎಷ್ಟು ಆನಂದವಾಗಿರುತ್ತೆ. ಆ ಪೂಜೆ ಹಬ್ಬ ಹರಿದ ಒಂದು ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಸಲಕರಣೆಗಳನ್ನ ಮಾಡ್ಕೊಂಡು ಆ ಆನಂದವಾಗಿ ನಾವು ದೇವಿಯ ಸ್ವರೂಪ ರೀತಿಯಲ್ಲಿ ಸೀರೆನ ರೇಷ್ಮೆ ಸೀರೆನ ಉಟ್ಕೊಂಡು ಎಲ್ಲವನ್ನ ಅಲಂಕಾರ ಮಾಡ್ಕೊಂಡು ಆ ದೇವಿಯನ್ನ ಭಕ್ತಿ ಶ್ರದ್ಧೆಯಿಂದ ಪೂರ್ಣವಾಗಿ ಆರಾಧಿಸಿದಾಗ ಎಷ್ಟು ಸಂತೋಷ ಕೊಡುತ್ತೆ ಅಲ್ವಾ? ಆನಂದ ಎಷ್ಟು ಚೆನ್ನಾಗಿರುತ್ತೆ. ಹಬ್ಬದ ಆನಂದ ಕಳೆಯೇ ಬೇರೆ ಆಗಿರುತ್ತೆ. ಆಮೇಲೆ ನೋಡಿ, ಆ ಪದಾರ್ಥಗಳೆಲ್ಲವೂ ಸಹ ಎಲ್ಲವೂ ತುಂಬಾ ರುಚಿಕರವಾಗಿರ್ತದೆ, ಯಾವುದೂ ವ್ಯತ್ಯಾಸ ಆಗಿರೋದಿಲ್ಲ. ಇಲ್ಲೇ ನೋಡ್ಬೋದು ದೇವಿ ಹೇಗೆ ಆ ನಿವೇದನೆಯನ್ನು ಸ್ವೀಕರಿಸ್ತಾಳೆ. ಆ ಸ್ವೀಕರಿಸೋದ್ರಿಂದ ಅದು ಅಮೃತವಾಗಿರ್ತದೆ. ಆ ಪ್ರಸಾದ ಅವತ್ತು ತುಂಬಾ ಚೆನ್ನಾಗಿರ್ತದೆ. ಪ್ರತಿನಿತ್ಯ ನಾವು ರುಚಿ ನೋಡ್ತೀವಿ, ಯಾವ್ದು ಕಡಿಮೆ ಇದೆ, ಏನ್ ಸರಿ ಇದೆಯಾ ಸರಿ ಇಲ್ವಾ ಅಂತ. ಆದ್ರೆ ಹಬ್ಬದ ದಿವಸ ನೋಡೋದಿಲ್ಲ ಅಲ್ವಾ? ದೇವಿ ನೋಡಿ ಎಲ್ಲವನ್ನ ಸರ್ ಮಾಡ್ಬಿಟ್ಟಿರ್ತಾಳೆ. ಅಲ್ಲಿ ಏನೇ ವ್ಯತ್ಯಾಸವಾಗಿದ್ರು ಎಲ್ಲವನ್ನ ಸರ್ ಮಾಡ್ಬಿಟ್ಟಿರ್ತಾಳೆ. ತುಂಬಾ ರುಚಿಯಾಗಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀವಿ. ಇದು ಏನು ಅರ್ಥ ಅಂದ್ರೆ, ದೇವಿ ಆ ಪ್ರಸಾದವನ್ನ ಸ್ವೀಕರಿಸಿರ್ತಾಳೆ. ಅದಕ್ಕೆ ಆ ಪ್ರಸಾದ ನಮಗೆ ಮಹಾಪ್ರಸಾದವಾಗಿ, ಜ್ಞಾನ ವೈರಾಗ್ಯದ ಪ್ರಸಾದವಾಗಿ ನಮಗೆ ಸಿಗುತ್ತೆ. 234ರಲ್ಲಿ ಹೇಳ್ತಾ ಇದ್ದಾರೆ, ಪ್ರಾಣಮಯ ಕೋಶ ಚಾಲಿನಿ, ದೇಹತ್ರಯ ಪರಿಪಾಲನೆ, ಪ್ರಾಣ ವ್ಯಾಪಾರ ನಿಯಂತ್ರಣೆ, ಧನಋಣ ಶಕ್ತಿ ನಿಯೋಜನಿ. ಅಂದ್ರೆ ಪ್ರಾಣಮಯ ಕೋಶವನ್ನ ಚಾಲನೆಗೊಳಿಸುವಳು, ತ್ರಿದೇಹಗಳನ್ನ ಪರಿಪಾಲಿಸುವವಳು. ಪ್ರಾಣಮಯ ಕೋಶದಲ್ಲಿ ಯಾವಾಗ್ಲೂ ಪ್ರಾಣ ಇಲ್ಲ ಅಂದ್ರೆ ನಾವ್ ಏನೂ ಸಾಧನೆ ಮಾಡಕ್ಕಾಗೋದಿಲ್ಲ. ಪ್ರಾಣಮಯ ಕೋಶವು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಇದನ್ನ ಚಾಲನೆಗೊಳಿಸುವವಳು ಯಾರು? ದೇವಿ ಚಾಲನೆ ಮಾಡ್ಲಿಲ್ಲ ಅಂದ್ರೆ ನಮ್ಮ ಪ್ರಾಣವೇ ಇಲ್ಲ. ಅದಕ್ಕಾಗಿ ಸದಾ ಕಾಲವು ಪ್ರತಿ ಕ್ಷಣವು ಪ್ರಾಣಮಯದಲ್ಲಿ ಕೋಶವನ್ನ ಚಾಲನೆ ಮಾಡ್ತಕ್ಕಂಥವಳು ದೇವಿಗೆ. ದೇಹಗಳನ್ನ ಪರಿಪಾಲಿಸುವಳು. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, 3 ಶರೀರಗಳನ್ನ ಪರಿಪಾಲಿಸ್ತಾ ಇರ್ತಾಳೆ. ಪ್ರಾಣದ ವೃತ್ತಿಗಳು ಏನಿದೆ, ಪ್ರಾಣದ ಕ್ರಿಯೆಗಳು ಏನೇನಿದೆ, ಆ ವೃತ್ತಿಗಳನ್ನೆಲ್ಲವನ್ನು ಸಹ ನಿಯಂತ್ರಿಸುವಳು. ಯಾವುದೂ ಉದ್ರೇಕವಾಗ್ದಲರಿಗೆ, ಎಲ್ಲಿಯೂ ತೊಂದರೆ ಆಗ್ದಲಿನ ಹಾಗೆ ನಿಯಂತ್ರಣಗೊಳಿಸ್ತಾಳೆ. ಧನಶಕ್ತಿ, ಋಣಶಕ್ತಿ, ಧನಶಕ್ತಿಯನ್ನ ಹೆಚ್ಚಿಸ್ತಾ ಹೋಗ್ತಾಳೆ. ನಾವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ದೇವಿ ಸೇವೆಯನ್ನ ಮಾಡ್ತಾ ಹೋಗ್ತೀವೋ ಋಣಗಳನ್ನ ಕಡಿಮೆ ಮಾಡ್ತಾ ಹೋಗ್ತಾಳೆ, ಮೈನಸ್ ಮಾಡ್ತಾ ಹೋಗ್ತಾಳೆ ಋಣಗಳನ್ನೆಲ್ಲ. ಈ ರೀತಿ ದೇವಿ ನಮ್ಮಲ್ಲಿ ಪ್ರಾಣಮಯ ಕೋಶನ ಚಾಲನೆಗೊಂಡು ತ್ರಿದೇಹಗಳನ್ನ ಪರಿಪಾಲಿಸಿ ಪ್ರಾಣ ವೃತ್ತಿಗಳನ್ನ ನಿಯಂತ್ರಿಸಿ ಧನಶಕ್ತಿಯನ್ನ ಹೆಚ್ಚಿಸ್ತಾಳೆ, ಋಣಶಕ್ತಿಯನ್ನ ಕಡಿಮೆ ಮಾಡ್ತಾಳೆ, ನಿಯೋಜಿಸಿ ನಮ್ಮನ್ನ ಆ ಸನ್ಮಾರ್ಗದಲ್ಲಿ ನಡೆಸ್ತಕ್ಕಂಥವಳು ದೇವಿಯೇ. ಇನ್ನ 235ರಲ್ಲಿ ಹೇಳ್ತಾ ಇದ್ರೆ, ಮನೋಮಯ ಕೋಶ ಸಂಚಾರಿಣಿ, ದಶೇಂದ್ರಿಯ ಬುದ್ಧಿ ವ್ಯಾಪಿನಿ, ವಿಜ್ಞಾನಮಯ ಕೋಶ ವಾಸಿನಿ, ದೃಷ್ಟಿ ಸಮಷ್ಟಿ ಭೇದ ವರ್ಧಿನಿ, ವ್ಯಷ್ಟಿ ಸಮಷ್ಟಿ ಭೇದ ಪ್ರದರ್ಶಿನಿ. ಅಂದ್ರೆ ಮನೋಮಯ ಕೋಶ ಒಂದೊಂದೇ ಕೋಶದಲ್ಲಿ ಹೇಗೆ ಸಂಚಾರ ಮಾಡ್ತಾಳೆ. ಅನ್ನಮಯ ಕೋಶದಲ್ಲಿ ವೈಶ್ವರ ನಿವೇದನೆಯನ್ನ ಸ್ವೀಕರಿಸಿದ್ಲು, ಪ್ರಾಣಮಯ ಕೋಶಕ್ಕೆ ಚಾಲನೆಯನ್ನ ಕೊಟ್ಲು. ಈಗ ಮನೋಮಯ ಕೋಶದಲ್ಲಿ ಏನ್ ಮಾಡ್ತಾ ಇದ್ದಾಳೆ? ಪೂರ್ಣವಾಗಿ ಸಂಚರಿಸ್ತಾ ಇದ್ದಾಳೆ. ಅವಳೇ ಇದು ಸಂಚಾರವನ್ನ ಮಾಡ್ತಾ ಇದ್ದಾಳೆ. ಇಲ್ಲಿ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಮತ್ತು ಬುದ್ಧಿಗಳು ಎಲ್ಲ ಸೇರಿದ್ರೆ ಏನಾಯ್ತು? ಒಟ್ಟು 11 ಆಯ್ತು. ಇವೆಲ್ಲದೊಳಗೂ ವ್ಯಾಪಿಸಿರುವಳು ಯಾರು? ದೇವಿಯೇ ವ್ಯಾಪಿಸಿದ್ದಾಳೆ. ಜ್ಞಾನೇಂದ್ರಿಯಗಳಲ್ಲೂ ಅವಳೇ ವ್ಯಾಪಿಸಿದ್ದಾಳೆ, ಕರ್ಮೇಂದ್ರಿಯಗಳಲ್ಲೂ ಅವಳೇ ವ್ಯಾಪಿಸಿದ್ದಾಳೆ, ಬುದ್ಧಿಯಲ್ಲೂ ಸಹ ಅವಳೇ ನೆಲೆಸಿದ್ದಾಳೆ. ಈ ರೀತಿ ಎಲ್ಲ ಕಡೆ ವ್ಯಾಪಿಸಿ
ಮನೋಮಯ ಕೋಶದಲ್ಲಿ ಸಂಚಾರವನ್ನ ಮಾಡುತ್ತಾ ವಿಜ್ಞಾನಮಯ ಕೋಶದಲ್ಲಿ ವಾಸಿಸುವಳು. ಜ್ಞಾನಮಯ ಎಲ್ಲವನ್ನ ಕೊಟ್ಟು ಮನೋಮಯ ಕೋಶದಲ್ಲಿ ಜ್ಞಾನೇಂದ್ರಿಯಗಳನ್ನ ಕೊಟ್ಟು ಆ ಇಂದ್ರಿಯಗಳ ಕೆಲಸವನ್ನೆಲ್ಲ ಮಾಡಿಸ್ತಾ ವಿಜ್ಞಾನಮಯ ಕೋಶದಲ್ಲಿ ಪೂರ್ಣವಾದ ಜ್ಞಾನವನ್ನ ನಮಗೆ ಪ್ರಸಾದಿಸ್ತಾಳೆ. ವ್ಯಷ್ಟಿ ಸಮಷ್ಟಿ ಎರಡರಲ್ಲೂ ಸಹ ಭೇದವಿಲ್ಲದೆ ದೇವಿ ನಮ್ಮನ್ನ ನಮಗೆ ಸದಾ ವರದಾಯಕವಾಗಿ ಇರುತ್ತಾಳೆ. ಇನ್ನ 236ರಲ್ಲಿ ಹೇಳ್ತಾ ಇದ್ದಾರೆ, ಆನಂದಮಯ ಕೋಶ ವಾಸನೆ ಚಿತ್ತ ಅಹಂಕಾರ ನಿಯಂತ್ರಣೆ, ಆನಂದ ವೃತ್ತಿ ಧಾರ ಸಾಕ್ಷಿನಿ, ವಾಸನಾತ್ರಯ ನಾಶಿನಿ. ಅಂದ್ರೆ ಆನಂದಮಯ ಕೋಶದಲ್ಲಿ ವಾಸಿಸಲು ಮೊನ್ನೆ ಒಂದು ದಿವಸ ಚಿಂತನೆ ಮಾಡಿದ್ವು ನಾವು. ಎಲ್ಲ 5 ಕೋಶಗಳಲ್ಲಿ ಒಂದು ಕೋಶಕ್ಕಿಂತ ಒಂದು ಕೋಶ ಹೆಚ್ಚು ಹೆಚ್ಚು ಅಂತ ಬಂದು ಕೊನೆಗೆ ಆನಂದಮಯ ಕೋಶದಲ್ಲಿ ಅವನು ನಿಲ್ತಾನೆ, ಧ್ಯಾನಗ್ರಸ್ತನಾಗ್ಬಿಡ್ತಾನೆ, ತನ್ನನ್ನು ತಾನೇ ಮರೆತು ಬಿಡ್ತಾನೆ, ಪೂರ್ಣವಾಗಿ ಧ್ಯಾನವಸಲ್ಲಿ ಕುಳಿಸ್ಕೊಂಡ್ಬಿಡ್ತಾನೆ, ಹೊರಗಡೆ ಬರೋದೇ ಇಲ್ಲ. ಆಗ ಇದ್ಯಾಕೆ ಇಷ್ಟೊತ್ತಾದ್ರೂ ಹೊರಗಡೆ ಬರ್ಲೇ ಇಲ್ವಲ್ಲ, ಒಂದು ದಿನವಾದ್ರೂ ಅಂತ ಗುರುಗಳು ಹೋಗಿ ಒಳಗ್ ನೋಡಿದ್ರೆ ಪೂರ್ಣವಾದ ಆನಂದಮಯ ಕೋಶದಲ್ಲಿ ಧ್ಯಾನದ ಒಂದು ಸ್ಥಿತಿಯಲ್ಲಿ ಕುಳಿತುಕೊಂಡ್ಬಿಟ್ಟಿದ್ದಾರೆ. ಎಬ್ಬರಿಸೋದು ಎದ್ದೊಳ್ತಾ ಇಲ್ಲ ಅಂತ ಶರೀರವನ್ನ ಅಲಗಿಸಿ ಮಾಡಿದ್ಮೇಲೆ ಎದ್ದೊಳ್ತಾರೆ. ಆವಾಗ ಅವನ್ಗೆ ಎಷ್ಟು ಆನಂದ ಆಗಿದೆ ಅಂತ ಅಂದ್ರೆ ಗುರುಗಳ ಹತ್ರ ಹೇಳ್ತಾರೆ, ಎಲ್ಲಾ ಕೋಶಗಳಿಗಿಂತಲೂ ಸಹ ಆನಂದಮಯ ಕೋಶ ಅಂದ್ರೆ ಒಂದೊಂದನ್ನೇ ದಾಟಿ ಬರಬೇಕು. ಅನ್ನಮಯ ಕೋಶನು ನಾವು ಗೋಚರ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಪ್ರಾಣಮಯ ಕೋಶ ಹೇಗೆ ಚಾಲನೆ ಆಗುತ್ತೆ ನಮ್ಮೊಳಗೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಮನೋಮಯ ಕೋಶದಲ್ಲಿ ಸಂಚರಿಸ್ತಾ ಎಲ್ಲ ಜ್ಞಾನೇಂದ್ರಿಯಗಳನ್ನ ಕರ್ಮೇಂದ್ರಿಯಗಳನ್ನ ಎಲ್ಲವನ್ನು ಒಟ್ಟಿಗೆ ಹೇಗೆ ವ್ಯಾಪಿಸಿ ವಿಜ್ಞಾನಮಯ ಕೋಶದಲ್ಲಿ ಹೇಗೆ ವಾಸಿಸಿದ್ದಾಳೆ ಅನ್ನೋದು ನಾವು ತಿಳ್ಕೊಂಡಾಗ ಈ 4 ಕೋಶಗಳ ಪೂರ್ಣವಾದ ಜ್ಞಾನವನ್ನ ಅರ್ಥ ಮಾಡ್ಕೊಂಡು ಸಾಧನೆ ಮಾಡಿದಾಗ ನಮಗೆ ಪೂರ್ಣವಾಗಿ ಗೊತ್ತಾಗುತ್ತೆ ಆನಂದಮಯ ಕೋಶ. ಆನಂದ, ಸಚ್ಚಿದಾನಂದ, ಪರಮಾನಂದ, ನಿತ್ಯಾನಂದ. ಈ ಆನಂದದ ಮುಂದೆ ಈ ಯಾವ ಹಸಿವು ಬಾಯಾರಿಕೆಗಳು ಇಲ್ಲ, ಶಾರೀರಿಕ ಭಾವವೂ ಇಲ್ಲ, ಈ ಒಂದು ಪ್ರಪಂಚದ ವ್ಯಾಮೋಹವೂ ಇಲ್ಲದಂತೆ ಆ ಒಂದು ಆನಂದದಲ್ಲಿ ನೆಲೆಸ್ತಕ್ಕಂಥದ್ದೇ ಆನಂದಮಯ ಕೋಶ. ಇಲ್ಲಿ ಏನಾಗುತ್ತೆ, ಆನಂದವನ ಬಗ್ಗೆ ದೊರೆತಂತದೆ ಆನಂದಮಯ ಕೋಶ. ಇಲ್ಲಿ ಏನಾಗುತ್ತೆ, ಆನಂದವನ ಬಗ್ಗೆ ದೊರೆತಾಗ ನಮ್ಮಲ್ಲಿ ಚಿತ್ತ ಪೂರ್ಣವಾಗಿ ಶುದ್ಧಿ ಆಗಿರುತ್ತದೆ. ಅಹಂಕಾರ ಮಮಕಾರಗಳೆಲ್ಲವೂ ಸಹ ನಿಯಂತ್ರಣಗೊಂಡಿರುತ್ತದೆ. ಇಲ್ಲಿ ಯಾವುದು ಸಹ ಮೇಲಕ್ಕೆದ್ದು ನಮಗೆ ತೊಂದರೆಯನ್ನ ಕೊಡೋದಿಲ್ಲ. ಚಿತ್ತದಲ್ಲಿರ್ತಕ್ಕಂಥ ಆನಂದ ವೃತ್ತಿಗಳ ಧಾರೆಗೆ ಸಾಕ್ಷಿಯಾಗಿ ಇರ್ತಾಳೆ. ಆ ಚಿತ್ತದಲ್ಲಿ ಏನು ಆನಂದ ವೃತ್ತಿ ಆಗ್ತದೆ ಅದನ್ನ ಸಾಕ್ಷಿಯಾಗಿ ನೋಡ್ತಾ ಇರ್ತಕ್ಕಂಥವಳು ದೇವಿ, ನಾವು ಸ್ವರೂಪವೇ ಅಂತ ಅಂದ್ಬಿಟ್ಟು. ವಾಸನಾತ್ರಯಗಳನ್ನ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ವಾಸನೆ ನಮಗ್ ಗೊತ್ತಿದೆ, ದೇಹ ವಾಸನೆ, ಲೋಕ ವಾಸನೆ ಮತ್ತು ಶಾಸ್ತ್ರ ವಾಸನೆ ನಾಶಗೊಳಿಸುವವಳು ಆಗಿರೋಳು. ಈ 3 ದಾಟಿ ನಾವು ಬರ್ಬೇಕು. ದೇಹ ವಾಸನೆ, ಲೋಕ ವಾಸನೆ, ಶಾಸ್ತ್ರ ವಾಸನೆಗಳನ್ನೆಲ್ಲ ದಾಟಿ ಬಂದ್ರೆ ನಾವು ಆನಂದಮಯ ಕೋಶದಲ್ಲಿ ವಾಸಿಸೋದಕ್ಕೆ ನೆಲೆ ನಿಂತು ಪೂರ್ಣವಾದ ಒಂದು ಆನಂದವನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಾಗಿ ಅನ್ನಮಯ ಕೋಶ ಅನ್ನಮಯ ಕೋಶದಲ್ಲಿ ಗೋಚರಿಸ್ತಾಳೆ, ಪ್ರಾಣಮಯ ಕೋಶದಲ್ಲಿ ಚಾಲನೆಗೊಳಿಸ್ತಾಳೆ, ಮನೋಮಯ ಕೋಶದಲ್ಲಿ ಸಂಚಾರ ಮಾಡ್ತಾಳೆ, ವಿಜ್ಞಾನಮಯ ಕೋಶದಲ್ಲಿ ವಾಸಿಸ್ತಾಳೆ, ಆನಂದಮಯ ಕೋಶದಲ್ಲಿ ನೆಲೆ ನಿಂತು ಬಿಡ್ತಾಳೆ. ಈ ರೀತಿಯಾಗಿ ಪೂರ್ಣವಾದ ಆನಂದವನ್ನ ನಮಗ್ ಕೊಟ್ಟು ಸನ್ಮಾರ್ಗದಲ್ಲಿ ನಡೆಸ್ತಾಳೆ. ಎಲ್ಲಾ ವಾಸನೆಗಳನ್ನ ಕಲಿತಾಳೆ. ಹೇಗೆ ಅಂತ ಅಂದ್ರೆ ನಾವ್ ಹೇಳ್ತೀವಲ್ಲ, ದಿವಿಜ್ ಅವ್ರು ಹೇಳಿದಾರಲ್ಲ, ದಾಸರೋ ನಾವೆಲ್ಲ ಚುನಕಾನಂದದ ಜಗಕ್ಕೆ ವಾಸನೆಗಳೆಳತಕ್ಕೆ ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗೆ ವಾಸನಾತ್ರಯ ಮೋಕ್ಷ ಮಂಕುತಿಮ್ಮನ ಹಾಗೆ ಈ ವಾಸನೆಗಳೆಲ್ಲವೂ ಕ್ಷಯವಾದರೆ ಮಾತ್ರ ಮೋಕ್ಷ ಸಿಗ್ತಕ್ಕಂಥದ್ದು. ಈ ಎಲ್ಲ ವಾಸನೆಗಳು ಹೋದ್ಮೇಲೆ ಮೋಕ್ಷದ ದಾರಿಯನ್ನ ತೋರ್ತಕ್ಕಂಥವಳು ದೇವಿ ಆಗಿರ್ತಾಳೆ. ಇನ್ನ 237ರಲ್ಲಿ ಹೇಳ್ತಾ ಇದ್ದಾರೆ, ನಿರ್ದೋಷ ಪ್ರಜ್ಞಾನಂ ಬ್ರಹ್ಮ ಮಹಾವಾಕ್ಯ ಶ್ರವಣಾಲಯ ನಿರ್ವೈರ ತತ್ವಮಸೀತಿ ಗುರುವಾಕ್ಯ ಮನನಾಶ್ರಯ. ಅಂದ್ರೆ ದೋಷರಹಿತಳು, ದೋಷವೇ ಇಲ್ದಲ್ಲಿರ್ತಕ್ಕಂಥ, ದೋಷ ಇದ್ರೆ ಅಲ್ವಾ ಅಲ್ಲಿ ಇಷ್ಟೆಲ್ಲ ದೊರಕದ್ಮೇಲೆ ದೋಷ ಎಲ್ಲಿದೆ? ದೋಷರಹಿತಲಾಗಿರಲು ಪ್ರಜ್ಞಾನಂ ಬ್ರಹ್ಮ, ನಾವೇ ಪ್ರಜ್ಞಾನಂ ಬ್ರಹ್ಮ, ಪ್ರಜ್ಞಾನವೇ ಬ್ರಹ್ಮ ಎಂಬ ಮಹಾವಾಕ್ಯದ ಶ್ರವಣಕ್ಕೆ ಆಲಯವಾಗಿರಲು. ಆ ಶ್ರವಣ ಏನು ಅಂತಂದ್ರೆ ನಾವು ಶ್ರವಣ ಅಂದ್ರೆ ಕೇಳಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಅಲ್ಲ. ಆ ಶ್ರವಣ ಹೇಗಾಗ್ಬೇಕು ಅಂತಂದ್ರೆ ಪೂರ್ಣವಾಗಿ ನಾನೇ ಬ್ರಹ್ಮ, ನಾನೇ ಬ್ರಹ್ಮ ಅನ್ನೋದು ಶ್ರವಣ ಆಗೋಗಿರ್ಬೇಕು. ಪ್ರಜ್ಞಾನಂ ಬ್ರಹ್ಮ, ಎಲ್ಲಿ ನೋಡಿದರೂ ಸಹ ನಾನೇ ಬ್ರಹ್ಮ ಅಂತಕ್ಕಂಥ ಭಾವನೆ ಪೂರ್ಣವಾಗಿ ಬರ್ಬೇಕು. ಅದಕ್ಕೆ ಗುರುಗಳು ಹೇಳ್ತಾ ಇದ್ರು, ನಾವು 1 ತಿಂಗಳಿಂದ ಪ್ರತಿನಿತ್ಯ ಪ್ರವಚನದಲ್ಲಿ ನೀನೇ ಬ್ರಹ್ಮ, ನೀನೇ ಬ್ರಹ್ಮ, ಬ್ರಹ್ಮ ಅಂತ ಹೇಳ್ತಾನೆ ಇದ್ದಾರೆ. ಆ ಪದವು ಅವನ ತಲೆಗೆ ಹೋಗಿಲ್ಲ. ಒಂದು ದಿವಸ ಅವರು ಯಾರೋ ಸ್ನೇಹಿತರು ಅವರನ್ನ ಕತ್ತೆ ಅಂದಿದ್ದಕ್ಕೆ
ರಾತ್ರಿ ಎಲ್ಲಾ ನಿದ್ದೆ ಮಾಡ್ದಲನೆ ಅದನ್ನೇ ಜಪ ಮಾಡ್ತಾ ಕೂತ್ಕೊಂಡು ಬೆಳಗ್ಗೆ ಗುರುಗಳ ಹತ್ರ ನಂಗೆ ಎಷ್ಟು ಬೇಸರ ಆಗೋದು ಗುರುಗಳೇ, ಅವ್ರಿಗೆ ಅನ್ಬಹುದಾ ನನ್ನನ್ ಕತ್ತೆ ಅಂತ ಅನ್ಬಿಟ್ರಲ್ಲ, ಎಷ್ಟು ದುಃಖ ಆಗೋದಿಲ್ಲ ಹೇಳಿ ಅಂತ ಹೇಳಿದ್ರಂತ. ಅದಕ್ಕೆ ಗುರುಗಳು ಹೇಳಿದ್ರು, ಹೌದೇನಪ್ಪ ನೋಡು, ಇವತ್ತೊಂದು ದಿವಸ ಒಂದೇ ಒಂದು ಕ್ಷಣದಲ್ಲಿ ಕತ್ತೆ ಅಂದಿದ್ದಕ್ಕೆ ದಿನಪೂರ್ತಿ ಅದರ ಚಿಂತನೆ ಮಾಡಿ ಬೇಸರಗೊಂಡಿದ್ಯಾ? ನಾನು ತಿಂಗಳಿಂದ ಹೇಳ್ತಾ ಇದ್ದೀನಿ ನೀನೇ ಬ್ರಹ್ಮ ನೀನೇ ಬ್ರಹ್ಮ ಅಂತ, ಆದ್ರೆ ಅದ್ ನಿನ್ ತಲೆಗೆ ಹೋಗ್ಲೇ ಇಲ್ಲ ಅಲ್ವಾ ಅಂತಕ್ಕಂಥದ್ದು. ಈ ರೀತಿಯಾಗಿ ನಮಗೆ ಪೂರ್ಣವಾಗಿ ತತ್ವಮಸಿ ಅದು ನೀನೇ ಆಗಿರ್ತಕ್ಕಂಥದ್ದಕ್ಕಂತ ಭಾವನೆ ನಮ್ಮಲ್ಲಿಗೆ ಬರ್ಬೇಕು. ಇದು ನಿಜವಾದ ಶ್ರವಣ. ಶ್ರವಣದ ಆಲಯ ಅಂತಂದ್ರೆ ಅದನ್ನೇನೆ. ನಾವು ಶ್ರವಣ ಅಂದ್ರೆ ಬರೀ ಕೇಳಿಸ್ಕೊಳ್ತಕ್ಕಂಥದ್ದಲ್ಲ, ಆ ಶ್ರವಣ ಚೆನ್ನಾಗಿ ಆಗಿರ್ಬೇಕು. ಹೇಗೆ ಅಂತಂದ್ರೆ ಕತ್ತೆ ಅಂದಿದ್ದು ಪೂರ್ಣ ದಿನಪೂರ್ತಿ ಮನಸ್ಸಿನಲ್ಲಿತ್ತಲ್ವಾ, ಅದೇ ರೀತಿಯಾಗಿ ನಾನೇ ತತ್ವಮಸಿ ನಾನೇ ಪ್ರಜ್ಞಾನ ಬ್ರಹ್ಮ ಅಂತಕ್ಕಂಥದ್ದು ಪೂರ್ಣವಾಗಿ ಶ್ರವಣವಾಗಿರ್ಬೇಕು. ಪ್ರತಿ ಕ್ಷಣವೂ ಅರಿವಾಗಿರಬೇಕು. ಅದನ್ನೇ ನಾವು ಅನ್ನೋದು ಪೂರ್ಣವಾದ ನಂಬಬೇಕು. ಹಾದಿಯಲ್ಲಿ ನಾವು ನಡಿಬೇಕು. ಆಗ ಮಾತ್ರ ನೋಡಿ ಇದು ಗೊತ್ತಾಗುತ್ತೆ, ತತ್ವಮಸಿ ಅದು ನೀನೇ ಆಗಿರುವೆ. ಗುರುವಾಕ್ಯವನ್ನ ಮನನ ಮಾಡಲು ಯಾವಾಗ ಈ ಶ್ರವಣ ಚೆನ್ನಾಗಿ ಆಗುತ್ತೋ ಅದನ್ನ ಒಳಗೆ ಮನನ ನಿಧಿಧ್ಯಾಸವನ್ನ ದೇವಿಯೇ ಮಾಡಿಸ್ತಾರೆ. 238ರಲ್ಲಿ ಹೇಳ್ತಾರೆ, ಅಯಮಾತ್ಮ ಬ್ರಹ್ಮೇತಿ ಮಹಾವಾಕ್ಯಾರ್ಥ ಪ್ರಬೋಧಿನಿ ಅಹಂ ಬ್ರಹ್ಮಾಸ್ಮಿ ಸ್ವಾನುಭವ ಅಧಿಷ್ಠಾತ್ರಿ ದಿವ್ಯ ಲೋಚನಿ. ಅಂದ್ರೆ ಅಯಮಾತ್ಮ ಬ್ರಹ್ಮ, ಈ ಆತ್ಮವೇ ಬ್ರಹ್ಮ ಎಂಬ ಮಹಾವಾಕ್ಯಾರ್ಥವನ್ನ ಬೋಧಿಸುವವಳು. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಸ್ವರೂಪನೇ ಆಗಿರುವೆ ಅಂತಕ್ಕಂಥದ್ದು. ನಿನ್ನೆ ಫಿಲಮ್ ಅಲ್ಲಿ ನೋಡ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು ಬ್ರಹ್ಮತ್ವ ನೀನೆ ಅಂತ ಹೇಳ್ತಾರೆ. ಆ ಬ್ರಹ್ಮತ್ವ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳದೆ ಬ್ರಹ್ಮತ್ವವೇ ಹೆಚ್ಚು ಅಂತ ಹೇಳಿದ್ರು ಅಂತ ದೇವಾನ್ ದೇವತೆಗಳಿಗೆ ವಾದ ವಿವಾದಗಳು ಬೆಳೀತದೆ. ಆವಾಗ ವಿಷ್ಣು ಕೊನೆಗೆ ಅರ್ಥ ಮಾಡಿಸ್ತಾನೆ, ನೀನು ಬ್ರಹ್ಮ ಅಂತಾನೆ ಹೇಳುದು, ನೀನು ಬ್ರಹ್ಮ ಅಲ್ಲ ಅಂತ ಹೇಳಿಲ್ಲ. ನೀನ್ ಹೆಚ್ಚು ಅಂತಕ್ಕಂಥದ್ದೆಲ್ಲ ನಾವೇನ್ ಹೇಳುದು ಅಂದ್ರೆ ಬ್ರಹ್ಮ ತತ್ವವೇ ಹೆಚ್ಚು ಅಂತ ಹೇಳುದು. ಬ್ರಹ್ಮ ಪ್ಲಸ್ ತತ್ವ ಬ್ರಹ್ಮತ್ವ, ಆ ಬ್ರಹ್ಮತ್ವ ಹೆಚ್ಚು ಅಂತ ಹೇಳಿದ್ವಿ ಹೊರತು ಬ್ರಹ್ಮ ಹೆಚ್ಚು ಅಂತ ಹೇಳಿಲ್ವಲ್ಲ. ನೀನ್ ಯಾತಕ್ ನಾನ್ ಹೇಳ್ತೇನೆ ನೀನ್ ಹೇಗೆಚ್ಚು ಯಾತಕ್ಕೆ ವಾದ ಮಾಡ್ತೀನಿ ಅಂತ. ಆಗ ಬ್ರಹ್ಮನಿಗೆ ಜ್ಞಾನೋದಯವಾಗಿ ಅಯ್ಯೋ ಹೌದಲ್ವಾ, ನಾನು ಎಂತ ತಪ್ಪು ಕೆಲಸ ಮಾಡ್ಬಿಟ್ಟೆ, ಆ ತತ್ವಜ್ಞಾನವೇ ದೊಡ್ಡತಕ್ಕಂಥದ್ದು, ನಾನು ತಪ್ಪು ತಿಳ್ಕೊಂಡ್ಬಿಟ್ಟೆ ಅಂತ ಹೇಳಿ ಇದ್ ಮಾಡೋದಂತೆ. ಹಾಗೆಯೇ ಆ ಬ್ರಹ್ಮ ಜ್ಞಾನವೇ ನಮ್ಮಲ್ಲಿ ಇರ್ತಕ್ಕಂಥದ್ದು. ಆತ್ಮ ತತ್ವ ಆತ್ಮವೇ ಪರಮಾತ್ಮ ಅಂತಕ್ಕಂಥದ್ದನ್ನ ನಾವು ಪೂರ್ಣವಾಗಿ ಜ್ಞಾನವಾಗಿ ಗೋಚರಿಸ್ಬೇಕು ನಮಗೆ. ಆಗ ನಾನು ಬ್ರಹ್ಮ ಸ್ವರೂಪನೇ ಆಗಿರುವೆ ಅಂತಕ್ಕಂಥದ್ದು ಯಾವಾಗ ಗೊತ್ತಾಗುತ್ತೆ? ಪೂರ್ಣವಾಗಿ ಗುರುವಿಗೆ ಶರಣಾಗಿ ಅವರು ತೋರಿಸಿದ ಹಾದಿಯಲ್ಲಿ ಸಾಧನೆಯನ್ನ ಮಾಡ್ತಾ ಏನೇ ಕಷ್ಟ ನಷ್ಟಗಳು ನೋವು ನಲಿವುಗಳು ಬಂದರೂ ಸಹ ಆದಿ ಅಂತ್ಯ ಎರಡು ಇದ್ದೇ ಇದೆ ಅಂತ ಅದನ್ನ ನಾವು ಸಾಧನೆಯನ್ನ ಮಾಡ್ತಾ ವೇದಗಳು ಉಪನಿಷತ್ತುಗಳು ಮಂತ್ರಗಳು ಇವೆಲ್ಲವನ್ನು ಸಹ ಸಾಧನೆಯನ್ನ ಒಂದೊಂದೇ ಮೆಟ್ಟಿಲು ಹತ್ತಿ ಎಲ್ಲವನ್ನು ಸಾಧನೆ ಮಾಡ್ತಾ ಗುರುಮುಖೇನ ಬಂದಾಗ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ, ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಸ್ವರೂಪನಾಗಿರುವೆ ಅಂತಕ್ಕಂಥದನ್ನ ಗುರುಗಳು ನಮಗೆ ಪೂರ್ಣವಾಗಿ ತಿಳಿಸ್ಕೊಡ್ತಾರೆ. ಆ ಸಾಧನೆಯಲ್ಲಿ ನಾವು ತೊಡಗಿದಾಗ ಆಗೇನಾಗುತ್ತದೆ, ನಾನೇ ಬ್ರಹ್ಮ ಸ್ವರೂಪಿಯಾಗಿದ್ದಾಗ ಎಲ್ಲವನ್ನೂ ಆ ಜಗತ್ತನ್ನೆಲ್ಲ ಬ್ರಹ್ಮ ಸ್ವರೂಪಿಯಾಗೆ ನಾವು ನೋಡ್ತೀವಿ. ಆಗ ಲೋಕವಾಸನೆ ದೇಹ ವಾಸನೆ ವಾಸನೆ ಇವೆಲ್ಲವೂ ಸಹ ಎದ್ಬಿಟ್ಟಿರ್ತೀವಿ, ಇವೆಲ್ಲವನ್ನ ದಾಟಿ ಬಂದ್ಬಿಟ್ಟಿರ್ತೀವಿ. ಆಗ ಅನುಭವಕ್ಕೆ ಅಧಿಷ್ಠಾನವಾಗಿ ಬರ್ತದೆ. ಅಲ್ಲಿವರೆಗೂ ಸಹ ಇದು ಬರೋದಕ್ಕೆ ಸಾಧ್ಯವೇ ಇಲ್ಲ. ಅಯಮಾತ್ಮ ಬ್ರಹ್ಮ, ಈ ಆತ್ಮನೇ ಬ್ರಹ್ಮ ಅಂತಕ್ಕಂಥದ್ದು ನಮಗೆ ಪೂರ್ಣವಾಗಿ ಗೋಚರವಾಗ್ಬೇಕು. ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ, ಏನೇ ಆದ್ರೂ ಸಹ ಎಲ್ಲವೂ ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ, ಇದಕ್ಕೂ ನನಗೂ ಸಂಬಂಧವಿಲ್ಲ. ಈ ದೇಹ ಮನಸ್ಸು ಬುದ್ಧಿಗಳಿಗೆ ಜೊತೆ ಕಾದಾಟ ಕಿತ್ತಾಟ ಹೋರಾಟ ಎಲ್ಲವೂ ನಡೀತಾ ಇದೆ, ಇದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ. ಇದರಿಂದ ನಾನು ಪ್ರತ್ಯೇಕವಾಗಿರ್ತಕ್ಕಂಥದ್ದು ಆತ್ಮ ಸ್ವರೂಪಿ ನಾನು ಅಂತಕ್ಕಂಥದ್ದು ನಮಗೆ ಚೆನ್ನಾಗಿ ಗೋಚರವಾದಾಗ ಯಾವುದಕ್ಕೂ ಅಂಟಿಕೊಳ್ಳದೆ ಪ್ರತ್ಯೇಕವಾಗಿ ಇದ್ದು ಎಲ್ಲದ ಲೋಕದ ಆಟವನ್ನ ರಾಸ ಕ್ರೀಡೆ ಅಂತಾರಲ್ಲ ಆ ರೀತಿಯಾಗಿ ಆನಂದಿಸ್ತಾ ಇರ್ತಾರೆ. ಒಳಗಡೆ ಅದಕ್ಕೂ ಇದಕ್ಕೆ ಯಾವ ಸಂಬಂಧವಿಲ್ಲದಂತೆ ಅವರು ಆತ್ಮ ಸ್ವರೂಪಿಯಾಗಿ ಆನಂದದಲ್ಲೇ ಮಾತ್ರ ನೆಲೆಸಿರ್ತಾರೆ. 239ರಲ್ಲಿ ಅವ್ಯಾಹತ ಸ್ಫೂರ್ತಿ ಸ್ರೋತ ನಿತ್ಯ ಜೀವನ ಸಾಕ್ಷಿಣಿ ಅವ್ಯಾಜ ಕೃಪಾ ಸಿಂಧು ಆತ್ಮ ಬ್ರಹ್ಮೇಕ ಕಾರಣಿ. ಅಂದರೆ ನಮ್ಗೇನ್ ಮಾಡ್ತಾಳೆ, ಯಾವಾಗ ನಾವು ದೇವಿಯನ್ನ ನಂಬ್ತೀವಿ, ಶರಣಾಗತಿ ಆಗ್ತೀವಿ, ಆ ಸಾಧನಾ ಮಾರ್ಗದಲ್ಲಿ ತೊಡಗ್ತೀವಿ, ಪೂರ್ಣವಾದ ಎಲ್ಲ ಕ್ರಿಯೆಗಳು
ಆ ಸಾಧನೆಗೆ ಸಂಬಂಧಪಟ್ಟಿದ್ದು ಅಂತ ನಾವು ಮಾಡ್ತಾ ಹೋಗ್ತೀವಿ. ಆಗ ನಮಗೇನ್ ಕೊಡ್ತಾಳೆ, ನಿರಂತರವಾಗಿರ್ತಕ್ಕಂತಹ ಸ್ಫೂರ್ತಿ ಕೊಡ್ತಕ್ಕಂಥಳು ಸ್ತೋತ್ರವಾಗಿರಳು. ಆ ಸ್ಫೂರ್ತಿ ಸ್ತೋತ್ರದಲ್ಲಿ ಹೇಳ್ತಾ ಇದ್ದಾಗ ಆನಂದವೇ ನಮಗೆ ಸಿಕ್ಬಿಡುತ್ತೆ. ನಿತ್ಯ ಜೀವನಕ್ಕೆ ಸಾಕ್ಷಿಯಾಗಿರ್ತಕ್ಕಂಥಳು ಯಾಳು, ಪ್ರತಿ ಕ್ಷಣ ಜೀವನವನ್ನು ಅವಳೇ, ಪ್ರತಿ ಕ್ಷಣವೂ ಸಾಕ್ಷಿಯಾಗಿ ಇರ್ತಕ್ಕಂಥವಳು ದೇವಿಯೇ ಆಗಿದ್ದಾಳೆ. ಅವ್ಯಾಜ ಕೃಪೆ ಸಾಗರಳು, ಆತ್ಮ ಮತ್ತು ಬ್ರಹ್ಮರ ಜೀವಾತ್ಮ ಪರಮಾತ್ಮಕ್ಕೆ ಐಕ್ಯಕ್ಕೆ ಕಾರಣಳು ಇವಳಾಗಿದ್ದಾಳೆ. ಆತ್ಮ ಪರಮಾತ್ಮ, ಜೀವಾತ್ಮ, ಜೀವ ಪ್ಲಸ್ ಆತ್ಮ, ಜೀವಾತ್ಮಕ್ಕೆ ಐಕ್ಯವಾಗಿರುತ್ತೆ. ನಾವು ಅದಕ್ಕೆ ಹೇಳ್ತೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತೀವಿ. ಅದು ನಾವು ಆತ್ಮಕ್ಕೆ ಎಂದಾಗ ತಪ್ಪಾಗುತ್ತೆ. ಜೀವಾತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಬೇಕು. ಆತ್ಮವೇ ಬೇರೆ, ಪರಮಾತ್ಮವೇ ಜೀವಾತ್ಮ. ಜೀವ ಆತ್ಮ ಇರ್ತಕ್ಕಂಥದ್ದು, ಆ ಜೀವದಲ್ಲಿರ್ತಕ್ಕಂಥ ಆತ್ಮದಲ್ಲಿರ್ತಕ್ಕಂತಹ ಈ ಒಂದು ಕಾರಣ ಶರೀರವಾಗಿರ್ತಕ್ಕಂಥ ಜೀವ ಮಾತ್ರ ತ್ಯಾಗವಾಯ್ತ ಹೊರತು ಆತ್ಮಕ್ಕೆ ಸಾವಿಲ್ಲ ಅಂತಕ್ಕಂಥದ್ದು ನಮಗೆ ಸ್ಪಷ್ಟವಾಗಬೇಕು. ಆಗ ಮಾತ್ರ ಜೀವಾತ್ಮ ಪರಮಾತ್ಮ ಐಕ್ಯಕ್ಕೆ ಕಾರಣಗಳು ಪರಮಾತ್ಮಳೇ ಆಗಿರುತ್ತಳೆ. ಈ ರೀತಿಯಾಗಿ ಈ ಒಂದು ವಾಸವಿ ದೇವಿ ಸಹಸ್ರನಾಮದಲ್ಲಿ ನೋಡಿ, ಒಂದೊಂದು ಶ್ಲೋಕಕ್ಕೂ ಎಷ್ಟು ಚೆನ್ನಾಗಿರ್ತಕ್ಕಂಥ ಅರ್ಥವನ್ನ ಕೊಟ್ಟಿದ್ದಾರೆ ಅಂದ್ರೆ, ಪೂರ್ಣವಾದ ದೇವಿಯ ಒಂದು ಮಹತ್ವ ಗುಣಗಾನ, ಇಡೀ ಪ್ರಪಂಚದ ಸೃಷ್ಟಿ ಕಾರಣಕರ್ತಳು, ಸೃಷ್ಟಿ ಸ್ಥಿತಿ ಲಯದ ಕಾರಣಕರ್ತರು ಹೇಗೆ, ಎಲ್ಲವನ್ನು ಹೇಗೆ ಅವರು ಪರಿಪಾಲಿಸ್ತಾ ಇದ್ದಾರೆ, ಒಂದೊಂದು ಕ್ರಿಯೆಯಲ್ಲೂ ಸಹ ಹೇಗೆ ದೇವಿ ನಮ್ಮೊಡನೆ ಇದ್ದು ನಮ್ಮನ್ನ ಸಾಗರದಿಂದ ದಾಟಿಸ್ತಾ ಹೋಗ್ತಾಳೆ, ಸಂಸಾರ ಸಾಗರದಿಂದ. ಎಲ್ಲ ಜ್ಞಾನವನ್ನು ಸಹ, ವೇದ ಮಂತ್ರಗಳ ಜ್ಞಾನ, ಪೂರ್ಣವಾದ ಉಪನಿಷತ್ತುಗಳ, ಭಗವದ್ಗೀತೆ ಎಲ್ಲ ಸಾರವನ್ನು ಸಹ ಈ ದೇವಿಯ ಮಹತ್ವದಲ್ಲಿ ನಾವು ನೋಡ್ಬೋದು. ದೇವಿಯ ಚರಿತ್ರೆ ಒಂದು ಕಡೆ ನೋಡಿದ್ರೆ, ದೇವಿಯ ಸಹಸ್ರ ನಾಮದಲ್ಲಿ ಪೂರ್ಣವಾದ ದೇವಿಯ ಮಹತ್ವವನ್ನ, ದೇವಿಯನ್ನ ಕೊಂಡಾಡ್ತಕ್ಕಂಥದ್ದು, ದೇವಿ ಹೇಗೆ ನೆಲೆಸಿರ್ತಾಳೆ, ಹೇಗೆ ನಮ್ಮಲ್ಲಿ ಸಾಧನೆ ಮಾಡಿಸ್ತಾಳೆ ಅಂತಕ್ಕಂಥದನ್ನ ಒಂದೊಂದು ಮಂತ್ರದಲ್ಲೂ ಸಹ ನಾವು ಚೆನ್ನಾಗಿ ಅರ್ಥವನ್ನ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೀವಿ. ರಾಜೇಶ್ವರಕ್ಕನವರು ಇಂಥ ಒಂದು ಕೊಡುಗೆಯನ್ನ ನಮಗ್ ಕೊಟ್ಟಿದ್ದಾರೆ. ನಾವೆಷ್ಟು ಪುಣ್ಯ ಮಾಡಿದ್ವೋ ಗೊತ್ತಿಲ್ಲ. ನಮಗ್ ಗುರುಗಳು ದೊರಕಿದ್ದು ಅವರ ಈ ಗ್ರಂಥವು ನಮ್ಮೊಡನೆ ಇದ್ರೆ, ರಾಜೇಶ್ವರಕ್ಕ ಶಾರೀರಿಕ ಭಾವದಲ್ಲಿ ಇಲ್ಲ, ಅಂತರಂಗದಲ್ಲಿ ಸದಾ ಗುರುವಾಗಿ ನಮ್ಗೆ ನೆಲೆಸಿ ಈ ಸನ್ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ. ಇನ್ನ ಫಲಶ್ರುತಿನ ಒಂದು ನೋಡ್ಬಿಟ್ಟು ಮುಕ್ತಾಯಗೊಳಿಸೋಣ. ಫಲಶ್ರುತಿಯಿಂದ ನಮಗ್ ಗೊತ್ತೇ ಇದೆ, ಈ ಒಂದು ದೇವಿಯ ಸಹಸ್ರನಾಮವನ್ನ ಮಾಡೋದ್ರಿಂದ, ಇದರ ಅರ್ಥವನ್ನ ತಿಳಿದು ಪ್ರತಿನಿತ್ಯ ಸಹಸ್ರನಾಮನ ಪಠನೆ ಮಾಡೋದ್ರಿಂದ, ದೇವಿಯನ್ನ ಸ್ತೋತ್ರಗಳಿಂದ ಆರಾಧಿಸೋದ್ರಿಂದ ನಮಗೆ ಏನು ಫಲ ಸಿಗುತ್ತೆ. ಯಾವುದೇ ಆಗ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಫಲದಾಯಕ ಫಲ ಇದ್ರೇನೆ ಅವನು ಒಂದು ಕ್ರಿಯೆಯನ್ನ ಮಾಡ್ತಾನೆ, ಇಲ್ಲ ಅಂತೆ ಮಾಡೋದಿಲ್ಲ. ಅದಕ್ಕೆ ದೇವಿ ಖಂಡಿತ ಮಾಡಿ ಆ ಫಲವನ್ನು ನಾನು ಕೊಡ್ತೀನಿ, ಅದರಲ್ಲೂ ಮತ್ತೆ ತಿಳಿಸ್ತಾಳೆ, ನಿಸ್ವಾರ್ಥವಾದ ಭಾವದಲ್ಲಿ ಮಾಡಿ, ನಿಷ್ಕಾಮ ಕರ್ಮಗಳನ್ನ ಮಾಡಿ ಅಂತಲೂ ತಿಳಿಸ್ತಾ ಹೋಗ್ತಾಳೆ. ನೋಡಿ ಹೇಳ್ತಾ ಇದ್ರೆ, ಪೂರ್ವಾಧಗಿಬು ಮುಖೋಪಾಸ್ಯ ಸರ್ವ ಸಂಪತ್ಪ್ರದಾಯಿನಿ, ಪಶ್ಚಿಮಾಭಿಮುಖಾರಾಧ್ಯ ರೋಗ ದುಃಖ ನಿವಾರಣೆ. ಪೂರ್ವಾಭಿಮುಖವಾಗಿ ಯಾರು ಕುತ್ಕೊಂಡು ದೇವಿಯನ್ನ ಉಪಾಸನೆ ಮಾಡ್ತಾರೋ ಅವರಿಗೆ ಏನ್ ಮಾಡ್ತಾಳೆ, ಸಮಸ್ತ ಸಂಪತ್ತುಗಳು, ಏನು ಸಂಪತ್ತು ನಮಗ್ ಬೇಕಾಗಿದೆ ಅಂತ ಒಂದು ಸಮಸ್ತ ಸಂಪತ್ತುಗಳನ್ನ, ಐಶ್ವರ್ಯವನ್ನ ನೀಡ್ತಕ್ಕಂಥವಳು. ಪಶ್ಚಿಮಾಭಿಮುಖವಾಗಿ ಕುಳಿತುಕೊಂಡು ಯಾರು ಆರಾಧಿಸ್ತಾರೆ ಅವರಿಗೆ ರೋಗ ಮತ್ತು ದುಃಖಗಳನ್ನ ನಿವಾರಿಸೋಳು. ಯಾವುದೇ ರೋಗಗಳು ಬಂದ್ರು ಸಹ, ದುಃಖಗಳಾದರೂ ಅವುಗಳನ್ನ ನಿವಾರಣೆ ಮಾಡ್ತಾಳೆ ಪಶ್ಚಿಮಾಭಿಮುಖದಲ್ಲಿ ಕುಳಿತುಕೊಂಡು. ಪೂರ್ವಾಭಿಮುಖದಲ್ಲಿ ಕುಳಿತುಕೊಂಡು ಸ್ತೋತ್ರ ಮಾಡಿದ್ರೆ ಸಮಸ್ತ ಸಂಪತ್ತುಗಳನ್ನು ದಯಪಾಲಿಸ್ತಾಳೆ. ಜ್ಞಾನರತ್ನ ಪ್ರದಾಯಿನಿ, ದಕ್ಷಿಣಾಭಿಮುಖಾರಾಧ್ಯ ಅಮಿತಾರ್ಥ ಪ್ರದಾಯಿನಿ. ಅಂದ್ರೆ ಉತ್ತರ ದಿಕ್ಕಿನ ಕಡೆ ಮುಖ ಮಾಡಿರುವುದರಿಂದ ಉಪಾಸಿಸಲ್ಪಡುವಳು. ಜ್ಞಾನರತ್ನವನ್ನ ನೀಡ್ತಾಳೆ. ಉತ್ತರಾಭಿಮುಖವಾಗಿ ಕುಳಿತುಕೊಂಡು ನಾವು ಈ ಒಂದು ಸ್ತೋತ್ರನ ಉಪಾಸನೆ ಮಾಡಿದ್ರೆ ಜ್ಞಾನದ ರತ್ನವನ್ನೇ ನೀಡ್ತಕ್ಕಂಥವಳು. ದಕ್ಷಿಣ ದಿಕ್ಕಿನ ಕಡೆ ಮುಖ ಮಾಡಿದ್ರೆ ಆರಾಧಿಸಲ್ಪಡೋರಿಗೆ ಕಾಮಿತಾರ್ಥ, ಅವರ ಇಷ್ಟಾರ್ಥಗಳೆಲ್ಲವನ್ನು ಸಹ ಈಡೇರಿಸ್ತಾಳೆ. ಈ ರೀತಿಯಾಗಿ ಎಲ್ಲ ಒಂದೊಂದು ದಿಕ್ಕಿನಲ್ಲಿ ಕುಳಿತುಕೊಂಡು ಮಾಡಿದ್ರೆ ಏನೇನು ಸಿಗುತ್ತೆ. ಪೂರ್ವಾಭಿಮುಖವಾಗಿ ಕುಳಿತುಕೊಂಡ್ರೆ ಸಂಪತ್ತು ಐಶ್ವರ್ಯ ಸಿಗುತ್ತೆ. ಪಶ್ಚಿಮಾಭಿಮುಖವಾಗಿ ಆರಾಧಿಸ್ಬಿಟ್ರೆ ರೋಗ ಮತ್ತು ದುಃಖಗಳು ನಿವಾರಣೆ ಆಗುತ್ತದೆ. ಉತ್ತರದ ಕಡೆ ಕುಳಿತುಕೊಂಡು ಆರಾಧನೆ ಮಾಡಿದ್ರೆ ಜ್ಞಾನ ರತ್ನಗಳನ್ನೇ ನೀಡ್ತಾಳೆ. ದಕ್ಷಿಣಾಭಿಮುಖವಾಗಿ ಕುಳಿತುಕೊಂಡ್ರೆ ಕಾಮಿತಾರ್ಥಗಳನ್ನೇ ನೀಡ್ತಾಳೆ. ಈ ರೀತಿಯಾಗಿ 4 ದಿಕ್ಕುಗಳಲ್ಲಿ ಕುಳಿತುಕೊಂಡಾಗ ಈ ಒಂದು ಜ್ಞಾನ ರತ್ನಗಳು, ಐಶ್ವರ್ಯಗಳು, ರೋಗ ಮತ್ತು ದುಃಖಗಳ ನಿವಾರಣೆ ಎಲ್ಲವೂ ನಮಗೆ ದೊರಕಿಡುತ್ತೆ.
ಮೂರನೇದ್ರಲ್ಲಿ ಹೇಳ್ತಾ ಇದ್ದಾರೆ, ಮೂಲ ಚಕ್ರ ಸೇವ್ಯ ಜ್ಞಾನಾರೋಗ್ಯ ಪ್ರದಾಯಿನಿ ಸ್ವಾದಿಷ್ಟ ಈಡೇರಿಸ್ತಳೆ. ಈ ರೀತಿಯಾಗಿ ಎಲ್ಲ ಒಂದೊಂದು ದಿಕ್ಕಿನಲ್ಲಿ ಕುಳಿತುಕೊಂಡು ಮಾಡಿದ್ರೆ ಏನೇನು ಸಿಗುತ್ತೆ? ಪೂರ್ವಾಭಿಮುಖವಾಗಿ ಕುಳಿತುಕೊಂಡ್ರೆ ಸಂಪತ್ತು ಐಶ್ವರ್ಯ ಸಿಗುತ್ತೆ. ಪಶ್ಚಿಮಾಭಿಮುಖವಾಗಿ ಆರಾಧಿಸ್ಬಿಟ್ರೆ ರೋಗ ಮತ್ತು ದುಃಖಗಳು ನಿವಾರಣೆ ಆಗುತ್ತದೆ. ಉತ್ತರದ ಕಡೆ ಕುಳಿತುಕೊಂಡು ಆರಾಧನೆ ಮಾಡಿದ್ರೆ ಜ್ಞಾನ ರತ್ನಗಳನ್ನೇ ನೀಡ್ತಾಳೆ. ದಕ್ಷಿಣಾಭಿಮುಖವಾಗಿ ಕುಳಿತುಕೊಂಡ್ರೆ ಕಾಮಿತಾರ್ಥಗಳನ್ನೇ ನೀಡ್ತಾಳೆ. ಈ ರೀತಿಯಾಗಿ 4 ದಿಕ್ಕುಗಳಲ್ಲಿ ಕುಳಿತುಕೊಂಡಾಗ ಈ ಒಂದು ಜ್ಞಾನ ರತ್ನಗಳು, ಐಶ್ವರ್ಯಗಳು, ರೋಗ ಮತ್ತು ದುಃಖಗಳ ನಿವಾರಣೆ ಎಲ್ಲವೂ ನಮಗೆ ದೊರಕಿಬಿಡುತ್ತೆ. ಮೂರನೇದ್ರಲ್ಲಿ ಹೇಳ್ತಾ ಇದ್ದಾರೆ, ಮೂಲ ಚಕ್ರ ಸೇವ್ಯ ಜ್ಞಾನಾರೋಗ್ಯ ಪ್ರದಾಯಿನಿ ಸ್ವಾದಿಷ್ಟ ನಾಂಬುಜೇಜ್ಯ ಕಾವ್ಯಯೋಗ ವರದಾಯಿನಿ. ಮೂಲಾಧಾರ ಚಕ್ರದಲ್ಲಿ ಸೇವಿಸಲ್ಪಡಲು, ಮೂಲದ ಆಧಾರ ಚಕ್ರದಲ್ಲಿ ಅವಳು ಸದಾ ಸೇವೆಯನ್ನ ಮಾಡ್ತಾ ಇರ್ತಾಳೆ. ಜ್ಞಾನ ಮತ್ತು ಆರೋಗ್ಯಗಳನ್ನ ನೋಡು, ಯಾರು ಸೇವಿಸಲ್ಪಡುವವರೋ ಅವರಿಗೆ ಜ್ಞಾನ ಮತ್ತು ಆರೋಗ್ಯಗಳನ್ನ ಕೊಡ್ತಕ್ಕಂಥವಳು ಮೂಲಾಧಾರ ಚಕ್ರದಲ್ಲಿ. ಸ್ವಾದಿಷ್ಠಾನ ಚಕ್ರದಲ್ಲಿ ಪೂಜಿಸಲ್ಪಡುವವಳು ಕಾವ್ಯ ಮತ್ತು ಯೋಗಗಳ ವರವನ್ನ ರಗಸಿಗಳು. ಕಾವ್ಯ ಮತ್ತು ಯೋಗಗಳು ಪ್ರಸಾದವಾಗಿ ಸಿಗ್ತವೆ. ಮೂಲಾಧಾರ ಚಕ್ರದಲ್ಲಿ ಜ್ಞಾನ ಮತ್ತು ಆರೋಗ್ಯ, ಸ್ವಾದಿಷ್ಠಾನ ಚಕ್ರದಲ್ಲಿ ಕಾವ್ಯ ಮತ್ತು ಯೋಗಗಳ ವರವನ್ನ ಪ್ರಸಾದವಾಗಿ ನೀಡ್ತಾರೆ. ಮಣಿಪೂರ 4ನೇದಲ್ಲಿ ಹೇಳ್ತಾ ಇದ್ದಾರೆ, ಮಣಿಪೂರ ಜಲ ರುಹಾರ್ಚಿತ ವಿಜ್ಞಾನ ಶಕ್ತಿ ವಿವರ್ಧಿನಿ ಅನಾಹತಾಬ್ಜ ಸಿಂಹಾಸನ ಪ್ರಭುತ್ವ ವಿವೇಕ ಪ್ರದಾಯಿನಿ. ಮಣಿಪೂರ ಚಕ್ರದಲ್ಲಿ ಕಮಲದಲ್ಲಿ ಅರ್ಚಿಸಲ್ಪಡ್ತಕ್ಕಂಥವಳು ದೇವಿ ಏನ್ ಕೊಡ್ತಾಳೆ? ವಿಜ್ಞಾನ ಮತ್ತು ಶಕ್ತಿಯನ್ನ ಹೆಚ್ಚಿಸ್ತಾಳೆ. ಅನಾಹುತ ಕಮಲದ ಸಿಂಹಾಸನದಲ್ಲಿ ಪ್ರಭುತ್ವ ಮತ್ತು ವಿವೇಕಗಳನ್ನ ಕೊಡುವವಳು. ಇನ್ನ 5ನೇದಲ್ಲಿ ಹೇಳ್ತಾ ಇದ್ದಾರೆ, ವಿಶುದ್ಧ ಚಕ್ರ ನಿತ್ಯ ಧ್ಯೇಯ ವಾಕ್ಶಕ್ತಿ ಜ್ಞಾನದಾಯಿನಿ ವಿಷಯೋನ್ಮುಖ ತ್ವಾಪಹ ಕೃತ್ವಶ ನಿಯಂತ್ರಣಿ. ವಿಶುದ್ಧ ಚಕ್ರದಲ್ಲಿ ನಿತ್ಯ ಯಾರು ಧ್ಯಾನ ಮಾಡ್ತಾರೋ ಅವರಿಗೆ ವಾಕ್ ಶಕ್ತಿ ಮತ್ತು ಜ್ಞಾನವನ್ನ ನೀಡ್ತಕ್ಕಂಥವಳು. ವಿಷಯಗಳಿಗೆ ಮನಸ್ಸು ಹರಿಯದಂತೆ, ಈ ಒಂದು ಲೌಕಿಕ ವಿಷಯಗಳ ಕಡೆಗೆ ಮನಸ್ಸು ಹರಿಯದಂತೆ ನಮ್ಮನ್ನ ರಕ್ಷಣೆ ಮಾಡ್ತಾಳೆ, ಕಾಪಾಡ್ತಾಳೆ. ಹಸಿವು ನೀರಡಿಕೆಗಳನ್ನ ತಡೆಯುವ ಶಕ್ತಿಯನ್ನು ಕೊಡ್ತಾಳೆ. ಹಸಿವು ನೀರಡಿಕೆನ ತಡ್ಕೊಳ್ಳೋ ಶಕ್ತಿ ಬೇಕಲ್ವಾ, ಆ ಶಕ್ತಿಯನ್ನು ಸಹ ಅವಳೇ ಪ್ರಸಾದಿಸ್ತಾಳೆ ವಿಶುದ್ಧ ಚಕ್ರದಲ್ಲಿ. ಇನ್ನ ನೆಕ್ಸ್ಟ್ ಹೇಳ್ತಾ ಇದ್ದಾರೆ 6ನೇದರಲ್ಲಿ, ಆಜ್ಞಾ ಚಕ್ರ ನಿಕೇತನ ಶಬ್ದ ವಿಜಯ ಪ್ರದಾಯಿನಿ ಸಹಸ್ರಾರಾಂತರಾರಾಧ್ಯ ಉದರು ಕಾರಣಿ. ಆಜ್ಞಾ ಚಕ್ರದಲ್ಲಿ ನಿಲಯವಾಗಿ ಉಳಿತಕ್ಕಂಥವಳು ಏನ್ ಕೊಡ್ತಾಳೆ? ಶಬ್ದ ವಿಜಯಗಳನ್ನ ಪ್ರಸಾದಿಸ್ತಾಳೆ. ಸಹಸ್ರಾರದಲ್ಲಿ ಆರಾಧಿಸಲ್ಪಡುವವಳಿಗೆ ಆನಂದ ರೂಪಿಣಿ ಮೋಕ್ಷದಾಯಿನೂ ಆಗಿರ್ತಕ್ಕಂಥವಳು. ನೋಡಿ, ಎಲ್ಲಾ ಚಕ್ರಗಳಲ್ಲೂ ಏನೇನು ದೊರಕುತ್ತೆ ಅಂತಕ್ಕಂಥದ್ದು ನೀಟಾಗಿ ಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಮೂಲಾಧಾರ ಚಕ್ರದಲ್ಲಿ ಜ್ಞಾನ ಮತ್ತು ವೈರಾಗ್ಯ, ಸ್ವಾದಿಷ್ಠಾನ ಚಕ್ರದಲ್ಲಿ ಕಾವ್ಯ ಮತ್ತು ಯೋಗಗಳ ವರ, ಮಣಿಪೂರ ಚಕ್ರದಲ್ಲಿ ವಿಜ್ಞಾನ ಮತ್ತು ಶಕ್ತಿ, ಅನಾಹುತ ಕಮಲವೆಂಬ ಸಿಂಹಾಸನದಲ್ಲಿ ಕುಳಿತು ಪ್ರಭುತ್ವ ವಿವೇಕವನ್ನ ಕೊಡುವಳು. ವಿಶುದ್ಧ ಚಕ್ರದಲ್ಲಿ ವಾಕ್ ಶಕ್ತಿ ಮತ್ತು ಜ್ಞಾನವನ್ನ ಪ್ರಸಾದಿಸ್ತಾಳೆ. ಹಸಿವು ಬಾಯಾರಿಕೆಗಳು ಆಗದಂತೆ ತಡಿತಾಳೆ. ವಿಷಯಗಳ ಕಡೆಗೆ ಮನಸ್ಸು ಹೋಗದಂತೆ ನಮ್ಮನ್ನ ಕಾಪಾಡ್ತಾಳೆ. ಆಜ್ಞಾ ಚಕ್ರದಲ್ಲಿ ಶಬ್ದ ವಿಜಯಗಳನ್ನ ಪ್ರಸಾದಿಸುವಳು. ಸಹಸ್ರಾರದ ಆರಾಧಿಸಲ್ಪಟ್ರೆ ಇವೆಲ್ಲವನ್ನು ಸೇರಿಸಿ ಪೂರ್ಣವಾಗಿ ಸಿಗ್ತಕ್ಕಂತಹ ಆತ್ಮ ಪರಮಾತ್ಮಗಳ ಐಕ್ಯತೆ ಏನಿದೆ ಅಂತ ಒಂದು ಆನಂದ ರೂಪಿಣಿಯಾಗಿರ್ತಕ್ಕಂಥ ಮೋಕ್ಷದಾಯಿನಿಯೇ ಆಗಿರ್ತಾಳೆ. ಇಷ್ಟು ನಮಗೆ ಈ ಒಂದು ಚಕ್ರಗಳಲ್ಲಿ ಕುಳಿತು ಪೂಜಿಸಿ ಆರಾಧಿಸಿದಾಗ ದೊರಕತಕ್ಕಂಥದ್ದು ಅನ್ನೋದನ್ನ ಪೂರ್ಣವಾಗಿ ಫಲದ ಫಲ ಏನ್ ಕೊಡುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನ 7ನೇದಲ್ಲಿ ಹೇಳ್ತಾ ಇದ್ದಾರೆ, ಸೋಮವಾಸರ ಸಂಪೂಜ್ಯ ಸೌಮ್ಯ ಚಿತ್ತ ಪ್ರಸಾದಿನಿ ಮಂಗಳವಾಸರ ಸಂಸೇವ್ಯ ಸರ್ವ ಕಾರ್ಯ ಸಿದ್ಧಿಕಾರಿಣಿ. ಅಂದ್ರೆ ಸೋಮವಾರ ಪೂಜೆ ಮಾಡಿದ್ರೆ ಏನಾಗುತ್ತೆ? ಸೌಮ್ಯ ಚಿತ್ತವನ್ನ ಪ್ರಸಾದಿಸ್ತಾಳೆ. ಮಂಗಳವಾರ ಪೂಜೆ ಮಾಡಿದ್ರೆ ಸರ್ವ ಕಾರ್ಯಗಳಲ್ಲೂ ಸಿದ್ಧಿಯನ್ನ ಉಂಟು ಮಾಡ್ತಕ್ಕಂಥವಳು ಆಗಿರ್ತಕ್ಕಂಥವಳು. ಇನ್ನ 8ನೇದಲ್ಲಿ ಹೇಳ್ತಾ ಇದ್ರೆ, ಬುಧವಾರ ಸಂಭಾವಿತ ಬುದ್ಧಿಶಕ್ತಿ ಪ್ರದಾಯಿನಿ ಗುರುವಾರ ಸಮಾಶ್ರಿತ ಶ್ರದ್ಧಾ ಭಕ್ತಿ ಪರಿತೋಷಿಣಿ. ಬುಧವಾರ ಚೆನ್ನಾಗಿ ಭಾವಿಸಲ್ಪಡುವವಳಿಗೆ ಏನು ಕೊಡ್ತಾಳೆ? ಬುದ್ಧಿ ಶಕ್ತಿಯನ್ನ ವೃದ್ಧಿಸ್ತಾಳೆ. ಗುರುವಾರ ಆಶ್ರಯಿಸುವವಳಿಗೆ ಶ್ರದ್ಧಾ ಭಕ್ತಿಗಳಿಂದ ಮುದಗೊಳ್ಳವಳು ಆಗಿರತಕ್ಕಂಥವಳು ಆಗಿದ್ದಾಳೆ. ಇನ್ನ 9ರಲ್ಲಿ ಹೇಳ್ತಾ ಇದ್ದಾರೆ, ಭೃಗುವಾಸರ ಪೂಜನೀಯ ಸರ್ವೇಶ್ವರ್ಯ ಪ್ರದಾಯಿನಿ ಶನಿವಾರ ಸೋಪನೀಯ ಗ್ರಹ ದೋಷ ಪರಿಹಾರಿಣಿ. ಶುಕ್ರವಾರ ಪೂಜೆ ಮಾಡಿದ್ರೆ ಏನಾಗುತ್ತದೆ? ಸರ್ವೈಶ್ವರ್ಯಗಳನ್ನ ಪ್ರಸಾದಿಸ್ತಾಳೆ. ಶನಿವಾರ ಪೂಜಿಸಿದ್ರೆ ಗ್ರಹ ದೋಷಗಳೇನಿದೆ ಅವೆಲ್ಲವನ್ನೂ ಪರಿಹರಿಸ್ತಾಳೆ. ಭಾನುವಾಸರ ದರ್ಶನೀಯ ನವರಸ ಸರ್ವಕಾಲ ಸ್ಮರಣೀಯ ಆತ್ಮಾನಂದ ಪ್ರದಾಯಿನಿ. ಭಾನುವಾರ ನಮಗೆ ದರ್ಶನವನ್ನ ನೀಡ್ತಕ್ಕಂಥಳು, ನವರಸ ಸ್ವಾದನಕ್ಕೆ ಕಾರಣವಾಗಿರ್ತಕ್ಕಂಥವಳು. ನೋಡಿ, ಸೋಮವಾರ ಪೂಜೆ ಮಾಡಿದ್ರೆ ಸೌಮ್ಯ
ಪ್ರದಾನಿಸ್ತಾಳೆ. ಮಂಗಳವಾರ ಪೂಜಿಸಿದ್ರೆ ಸರ್ವ ಕಾರ್ಯಗಳಲ್ಲಿ ಸಿದ್ಧಿಯನ್ನ ಕೊಡ್ತಾಳೆ. ಬುಧವಾರ ಪೂಜಿಸಿದ್ರೆ ಬುದ್ಧಿಶಕ್ತಿಯನ್ನ ಕೊಡ್ತಾಳೆ. ಗುರುವಾರ ಶ್ರದ್ಧಾ ಭಕ್ತಿಯಿಂದ ಮುದಗೊಳ್ಳವಳಾಗಿರ್ತಾಳೆ. ಶುಕ್ರವಾರ ಪೂಜಿಸಿದ್ರೆ ಅಷ್ಟೈಶ್ವರ್ಯಗಳು ನಮಗೆ ಪ್ರಸಾದಿಸ್ತಾಳೆ. ಶನಿವಾರ ನಮ್ಮಲ್ಲಿ ಏನೇ ಗ್ರಹ ದೋಷಗಳಿದ್ರು ನಿವಾರಣೆ ಮಾಡ್ತಾಳೆ. ಭಾನುವಾರ ನವರಸಾಸ್ವಾದನಕ್ಕೆ ಕಾರಣರಾಗಿರ್ತಕ್ಕಂಥವಳು. ಈ ರೀತಿಯಾಗಿ ಅಲ್ಲಿಗೆ ಯಾವ ವಾರ ದೋಷವೂ ಇಲ್ಲ. ನೋಡಿ, ನಾವು ಸಾಮಾನ್ಯವಾಗಿ ವಾರಗಳಲ್ಲಿ ಮಂಗಳವಾರ, ಶನಿವಾರ ಇವೆಲ್ಲ ದೋಷಗಳು ಅಂತ ನಾವು ಹೇಳ್ತೀವಿ. ಯಾವುದಿಲ್ಲ ನೋಡಿ, ಶನಿವಾರ ಗ್ರಹಗಳ ದೋಷಗಳನ್ನ ನಿವಾರಣೆ ಮಾಡ್ತಾಳೆ. ಮಂಗಳವಾರ ಎಲ್ಲ ಮಂಗಳಕರವಾಗಿ ನಡೆಯುವಂತೆ ಮಾಡ್ತಾಳೆ. ಅಲ್ಲಿಗೆ ಯಾವ ವಾರ ದೋಷವಿದೆ, ಯಾವ ದಿನವೂ ದೋಷವಿಲ್ಲ. ಇದು ನಮ್ಮ ಮನಸ್ಸಿನ ಭ್ರಮೆ ಆಗಿರ್ತಕ್ಕಂಥದ್ದು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಎಲ್ಲವೂ ಶ್ರೇಷ್ಠವಾದ ದಿನಗಳೇ. ನಾವು ಮಾಡ್ತಕ್ಕಂತಹ ಸಮಯ ಶ್ರೇಷ್ಠವಾದ ದಿನ. ಎಲ್ಲವೂ ಸಹ ಶುದ್ಧತೆಯ ಮೇಲೆ ಆಧರಿಸಲ್ಪಟ್ಟಿರ್ತದೆ. ನಮ್ಮ ಮನಸ್ಸು ಶುದ್ಧವಾಗಿತ್ತು ಅಂದ್ರೆ ಎಲ್ಲಾ ವಾರವೂ ಶುಭವೇ ಆಗಿರ್ತದೆ, ಎಲ್ಲಾ ಗಳಿಗೆಯೂ ಶುಭವೇ ಆಗಿರ್ತಕ್ಕಂಥದ್ದು. ಅದಿಲ್ಲ ಅಂದಾಗ ನಮ್ಗೆ ದೋಷಗಳು ಇದೆ ಅಂತ ನಾವು ಅನ್ಕೊಳ್ತೀವಿ. ಯಾವ ದೋಷಗಳು ಇಲ್ಲ, ಎಲ್ಲಾ ವಾರವೂ ಶ್ರೇಷ್ಠವಾದದ್ದೇ ಭಗವಂತ ಮಾಡಿರ್ತಕ್ಕಂಥವ್ರು. ಈ ರೀತಿಯಾಗಿ ಎಲ್ಲಾ ವಾರಗಳಲ್ಲೂ ಪೂಜಿಸಿದಾಗ ನಮ್ಗೊಂದೊಂದು ವರ ಸಿಗುತ್ತೆ ಅಂತ ಗೊತ್ತಾಗೋದು. ಸರ್ವಕಾಲ ಸ್ಮರಣೀಯರು, ಸರ್ವಕಾಲ ಸದಾ ಯಾರು ಸ್ಮರಣೆಯನ್ನ ಮಾಡ್ತಾ ಆ ಒಂದು ದೇವಿಯ ಆರಾಧನೆಯಲ್ಲೇ ಸದಾ ತೊಡಗಿರ್ತಾರೋ ಅಂತವರಿಗೆ ಆತ್ಮದಲ್ಲಿ ಆನಂದವನ್ನ ನೀಡಿರುವವಳು ಆಗಿರ್ತಾಳೆ. ಸದಾ ಕಾಲವೂ ಆನಂದವನ್ನ ನೀಡ್ತಾ ಇರ್ತಕ್ಕಂಥವಳು ದೇವಿ. ಈ ರೀತಿಯಾಗಿ ಫಲಶ್ರುತಿಯಲ್ಲಿ 5 ಕೋಶಗಳಲ್ಲಿ ನಾವೇನೇನ ಪಡ್ಕೊಳ್ತೀವಿ. ಚಕ್ರಗಳಲ್ಲೆಲ್ಲ ನಾವು ಒಂದೊಂದು ಚಕ್ರದಲ್ಲಿ ನೆಲೆಸಿ ನಿಂತು ಸಾಧನೆ ಮಾಡಿದಾಗ ನಾವು ಯಾವ ಫಲಗಳನ್ನ ಪಡ್ಕೊಂತೀವಿ. ಪ್ರತಿ ವಾರ ಒಂದು ದಿನವೂ ಸಹ ಮಾಡಿದಾಗ ಯಾವ ರೀತಿ ವರವನ್ನ ಕೊಡ್ತೇವೆ ಅನ್ನೋದನ್ನ ಪೂರ್ಣವಾದ ಫಲಶ್ರುತಿಯಲ್ಲಿ ತಿಳಿಸಿದರೆ ಅಲ್ಲಿಗೆ ಏನು ಎಲ್ಲವೂ ಚೆನ್ನಾಗಿರ್ತಕ್ಕಂಥದ್ದೇ. ಪ್ರತಿನಿತ್ಯ ದೇವಿಯನ್ನ ನಾವು ಶ್ರದ್ಧಾ ಭಕ್ತಿಗಳಿಂದ ಪೂರ್ಣವಾಗಿ ದೇವಿಗೆ ಅರ್ಪಣೆ ಮಾಡಿ ಸ್ಮರಣೆ, ಚಿಂತನೆ, ಸಾಧನೆ ಮಾಡಿ ಎಲ್ಲಾ ಕೆಲಸ ಕಾರ್ಯಗಳು ಅವಳ ಸೇವೆ ಎಂದು ಭಾವಿಸಿ ಇಡೀ ಪ್ರಪಂಚದಲ್ಲಿ ಸೃಷ್ಟಿಯಲ್ಲಿ ಕಾರಣಕರ್ತರಾಗಿರ್ತಕ್ಕಂಥವಳು. ಅಂಡಪಿಂಡ ಬ್ರಹ್ಮಾಂಡಗಳಲ್ಲೂ ಅಣುರೇನು ತುಣಕಾಷ್ಟಗಳಲ್ಲಿ ಅಣುವಿನಲ್ಲೂ ಅವಳೇ ನೆಲೆಸಿದ್ದಾಳೆ ಎಂದು ಭಾವಿಸಿ ನಾವು ಆರಾಧಿಸಿ ಪ್ರತಿನಿತ್ಯವೂ ಸಹ ದೇವಿಯನ್ನು ಒಳಗಿದ್ದಾಳೆ, ಅವಳೇನೆಲ್ಲ ಮಾಡಿಸ್ತಾ ಇರ್ತಕ್ಕಂಥದ್ದು ಎಲ್ಲವೂ ಅವಳಿಗೆ ಅರ್ಪಿತ. ಆ ದೇವಿ ನಮ್ಮ ಜೊತೆ ಇದ್ದಾಗ ನಮಗೆ ಯಾವ ಚಿಂತೆ ಎಂದು ಭಾವಿಸಿ ನಾವು ಜೀವನದಲ್ಲಿ ನಡೆದಿದ್ದೇ ಆದರೆ ಖಂಡಿತವಾಗಿಯೂ ಸಹ ನಮಗೆ ಯಾವ ದುಃಖ ನೋವುಗಳು ಬಂದರೂ ಸಹ ಅವೆಲ್ಲವೂ ಸಹ ಕರ್ಮಾನುಸಾರ ಬರುತ್ತೆ, ಕರ್ಮಾನುಸಾರ ಹೋಗುತ್ತೆ. ಹೇಳ್ತದಲ್ಲ ದೇವ್ರು, ಎಲ್ಲವನ್ನು ನೀನೇ ಮಾಡ್ಕೊಂಡಿರೋದಪ್ಪ. ಪ್ರತಿಬಿಂಬ ನೋಡ್ಕೊ, ನಿನ್ನ ಕರ್ಮಗಳನ್ನ ನೀನ್ ಯಾವಾಗ ಏನೇನ್ ಮಾಡಿದ್ದೆ ಆ ಕರ್ಮಗಳೇ ಇವತ್ತು ನಿನಗೆ ದುಃಖ ನೋವುಗಳನ್ನ ಕೊಡ್ತಾ ಇದೆ, ರೋಗ ರುಜಿನಗಳಿಂದ ನರಳ್ತಾ ಇದೆಯಾ, ಆನಂದ ಸಿಗ್ತಾ ಇದೆ ಅಂದ್ರೆ ಪ್ರತಿಯೊಂದು ನೀನು ಮಾಡಿರ್ತಕ್ಕಂಥದ ಕರ್ಮದ ಫಲವೇ ಆಗಿದೆ. ಅದು ನೀನೇ ಮಾಡ್ಕೊಂಡಿರ್ತಕ್ಕಂಥದ್ದು, ನಾನೇನು ಮಾಡಿಲ್ಲ ನಿನಗೆ. ನೀನು ಮಾಡಿರ್ತಕ್ಕಂಥ ಕ್ರಿಯೆಯನ್ನ ನೀನೇ ನಿನ್ನ ಪ್ರತಿಬಿಂಬವಾಗಿ ಕನ್ನಡ ಮುಂದೆ ನಿಂತ್ಕೊಂಡು ನೋಡ್ಕೋ. ನಿನ್ನ ಕರ್ಮದ ಒಂದು ಚರಿತ್ರೆ ಪೂರ್ಣವಾಗಿ ನಿನಗೆ ಅರ್ಥವಾಗುತ್ತದಪ್ಪ. ಅದಕ್ಕೆ ಯಾರು ಅಲ್ಲ, ನಿನಗೆ ನೀನೇ ಸಾಕ್ಷಿ, ನಿನಗೆ ನೀನೇ ಆಧಾರ. ನಿನ್ನನ್ನು ನೀನೇ ಬಿಡಿಸಿಕೊಳ್ಬೇಕು, ನಿನ್ನನ್ನು ನೀನೇ ಉದ್ಧರಿಸಿಕೊಳ್ಬೇಕು, ನೀನೇ ಸಾಧನೆ ಮಾಡಿ ನೀನೇ ಮೋಕ್ಷವನ್ನ ಪಡಿಬೇಕು. ನಾನು ಸದಾ ನಿಮ್ಮೊಳಗೆ ನೆಲೆಸಿ ರಕ್ಷಣೆ ಮಾಡ್ತಾನೇ ಇದ್ದೀನಿ. ಆದ್ರೆ ಅನುಭವಿಸ್ತಿರೋದು ನಿನ್ನ ಕರ್ಮಾನುಸಾರ ಕರ್ಮಗಳನ್ನ ಕಟ್ಟಿಕೊಂಡು ಅನುಭವಿಸ್ತಾರೋ ನೀನೆ. ಆನಂದವನ್ನ ಅನುಭವಿಸೋದು, ಕರ್ಮಗಳನ್ನೆಲ್ಲ ಕಳ್ಕೊಂಡು ಆನಂದನ ಅನುಭವಿಸಿ ಮೋಕ್ಷವನ್ನ ಪಡೆದು ನನ್ನನ್ನು ಸೇರುವುದು ನಿನ್ನದೇ ಆಗಿದೆ. ಇದೆಲ್ಲವನ್ನ ನಾನು ನೋಡ್ತಾ ಇದ್ದೀನಿ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ಪ್ರತಿ ಕ್ಷಣವೂ ಭಗವಂತನ ಸೇವೆ ಅಂತ ನಾವು ಆರಾಧಿಸಿದ್ರೆ ಇದರ ಮುಂದೆ ಸಾಧನೆಯು ಸಾಟಿ ಅಲ್ಲ ಅಂತಕ್ಕಂಥದನ್ನ ಪೂರ್ಣವಾದ ನಮಗೆ ಚರಿತ್ರೆಯಲ್ಲಿ ಸಹಸ್ರನಾಮದಲ್ಲಿ ಅರ್ಥವಾಗ್ತಾ ಇದೆ. ಈ ಸಹಸ್ರ ನಾಮಗಳಲ್ಲಿ ನೋಡಿ ದೇವಿಯ ಒಂದು ಸ್ವರೂಪ, ದೇವಿಯ ಮಹತ್ವ, ದೇವಿ ಎಲ್ಲೆಲ್ಲಿ ನೆಲೆಸಿರ್ತಾಳೆ, ಯಾವ ಕ್ಷಣದಲ್ಲಿ ಹೇಗೆ ಕ್ರಿಯೆಗಳನ್ನ ಮಾಡ್ತಾಳೆ, ಯಾವ ವಿಧಿಯಲ್ಲಿ ನಿಂತು ಆ ವಿಧಿಯಲ್ಲಿ ತೇಜಸ್ಸು ಓಜಸ್ಸನ್ನ ಕೊಡ್ತಾ ಹೇಗೆ ಬೆಳೆಸ್ತಾಳೆ, ಕಷ್ಟ ಸಮಯದಲ್ಲಿ ಹೇಗೆ ಅವಳು ನಿಂತು ಭಕ್ತರನ್ನ ರಕ್ಷಣೆ ಮಾಡ್ತಾಳೆ, ಅವರಿಗೆ ಹೇಗೆ ಜ್ಞಾನದ ಹಾದಿಯಲ್ಲಿ ಮುನ್ನಡೆಸ್ತಾ ಹೋಗ್ತಾಳೆ, ಕರ್ಮಗಳೆಲ್ಲವೂ ಕಳೆಯುವ ದಾರಿಯನ್ನ ಹೇಗೆ ತೋರಿಸ್ತಾಳೆ, ಹಾಗೆ ನಮ್ಮಲ್ಲಿರ್ತಕ್ಕಂತಹ ಆಲೋಚನೆಗಳು ಎಲ್ಲವನ್ನ ದೂರ ಸರಿವಾಗಿ ಹೇಗೆ ಮಾಡ್ತಾಳೆ, ಮನಸ್ಸಿನ ಚಂಚಲತೆನ ಹೇಗೆ ಹೋಗಲಾಡಿಸ್ತಾಳೆ, ಬುದ್ಧಿಯಲ್ಲಿ ಪ್ರಧಾನವಾಗಿ ಹೇಗೆ ನಿಲ್ತಾಳೆ, ಪ್ರತಿಯೊಂದು ವಿಚಾರಗಳನ್ನ ಇಡೀ
ಮೌಲ್ಯಗಳೆಲ್ಲವನ್ನು ಸಹ ಆ ದೇವಿಯ ಮಹತ್ವವನ್ನು ಈ ಸಹಸ್ರ ನಾಮಗಳಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಂಥ ಸಹಸ್ರ ನಾಮದ ಒಂದು ಪೂಜೆಯನ್ನ ನಾವು ಮಾಡಿದಾಗ ಒಂದು ನಾಮವಾದರೂ ನನ್ನದಾಗಲಿ ಅಂತ ಅನ್ಕೊಂಡ್ರೆ ಆ ಒಂದು ನಾಮದಲ್ಲಿರ್ತಕ್ಕಂಥ ಪೂರ್ಣ ಅರ್ಥ ನಾನು ಸಾಧನೆ ಮಾಡಿದ್ರೆ ಎಷ್ಟು ಪುಣ್ಯಕರವನ್ನ ಸಾಧನೆ ಮಾಡಬೇಕಾಗುತ್ತೆ. ಅದಕ್ಕಾಗಿ ಸಹಸ್ರ ನಾಮಗಳಲ್ಲೂ ಸಹ ಕೊಟ್ಟಿದ್ದಾರೆ. ಬಹಳ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ದೇವಿಯ ಸ್ವರೂಪದಲ್ಲಿ ರಾಜೇಶ್ವರಕ್ಕನೊಳಗಿದ್ದು ದೇವಿ ಈ ಒಂದು ಚರಿತ್ರ ಗ್ರಂಥವನ್ನ ಬರೆಸಿ ನಮಗೆ ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇಂಥ ಒಂದು ಕೊಡುಗೆ ಅತ್ಯಮೌಲ್ಯವಾಗಿರ್ತಕ್ಕಂಥದ್ದು. ರಾಜೇಶ್ವರಕ್ಕನವರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ ಈ ಒಂದು ಸಹಸ್ರನಾಮದ ಚಿಂತನೆಯು ಸಹ ದೇವಿಯ ಪಾದ ಪದ್ಮಗಳಿಗೂ ಗುರುಗಳ ಚರಣಗಳಿಗೂ ಅರ್ಪಿತ ಮಾಡ್ತೇನೆ. ಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿಯರು ಈಗ ನಮ್ಗೆ ಅಕ್ಷರದಲ್ಲಿ ಸನ್ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ. ಅವರು ಸಹ ಈ ಒಂದು ಬೋಧನೆಯನ್ನ ಮಾಡೋದಕ್ಕೆ ಪೂರ್ಣವಾದ ಚೈತನ್ಯವನ್ನ ಸಹಕಾರವನ್ನ ನನಗೆ ಪ್ರತಿ ಕ್ಷಣದಲ್ಲೂ ನೀಡುತ್ತಾ ನಮ್ಮನ್ನ ಮುನ್ನಡೆಸ್ತಾ ಇದ್ದಾರೆ. ರಾಜೇಶ್ವರಕ್ಕೂ ನಮ್ಮೊಳಗಿದ್ದು ಸಾಧನೆ ಮಾಡಿಸ್ತಾ ಇದ್ದಾರೆ. ಅಜ್ಜಿ ಸಹ ನಮ್ಮೊಳಗಿದ್ದು ನಾಗರತ್ನಮ್ಮನವರು ಸಾಧನೆ ಮಾಡಿಸ್ತಾ ಇದ್ದಾರೆ. ಸೃಷ್ಟಿ ಸ್ಥಿತಿ ಲಯವಾಗಿ ತ್ರಿಮೂರ್ತಿಗಳು ಸಹ ನಮ್ಮೊಳಗಿದ್ದು ಸಾಧನೆಯನ್ನ ಮಾಡಿಸ್ತಾ ಇದ್ದಾರೆ. ಆ ತ್ರಿಮೂರ್ತಿಗಳ ಗುರುಗಳ ಚರಣಾರವಿಂದಗಳಿಗೆ ಸಹಸ್ರ ಸಹಸ್ರ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಅರ್ಪಿಸಿ ಇಲ್ಲಿಯವರೆಗೂ ಸಹ ಈ ಒಂದು ವಾಸವಿ ಸಹಸ್ರನಾಮದ ಚಿಂತನೆಯನ್ನ ಮಾಡೋದಕ್ಕೆ ಅರುಣೋದಯದವರು ರಾಜೇಶ್ವರರ ಮುಖಾಂತರ ನನಗೆ ಅರುಣೋದಯದವರು ಎಲ್ಲರೂ ಪರಿಚಯವಾದ್ರು. ತುಂಬಾ ಆತ್ಮೀಯರು, ಎಲ್ಲಾ ಆತ್ಮ ಬಂಧುಗಳು, ಜ್ಞಾನ ಬಂಧುಗಳು. ಬಹಳ ಸಂತೋಷ ಆಗುತ್ತೆ ನನಗೆ ಎಲ್ಲರನ್ನ ಜೊತೆ ಮಾತಾಡುವಾಗ, ಇದ್ ಮಾಡುವಾಗ. ನನಗೆ ಈ ಒಂದು ಚಿತ್ತ ಶುದ್ಧಿಗಾಗಿ, ಈ ಒಂದು ಸಾಧನೆಗಾಗಿ ಅವಕಾಶವನ್ನ ನೀವು ಮಾಡಿಕೊಟ್ರಿ. ಈ ಒಂದು ಸಾಧನೆಗೆ ನಾವು ಮುನ್ನಡೀತಾ ಹೋಗೋಣ ಅಂತ ಹೇಳಿ ಎಲ್ಲರಿಗೂ ಸಹ ಆತ್ಮ ಬಂಧುಗಳಾಗಿರ್ತಕ್ಕಂತಹ ಎಲ್ಲರಿಗೂ ಸಹ ಹೃದಯಪೂರ್ವಕವಾದ ನಮನವನ್ನ ಸಲ್ಲಿಸುತ್ತೇನೆ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಗುರುದೇವ್. ಜೈ ವಾಸವಿ.